ಮಜಾ ಭಾರತ. ನಮಸ್ಕಾರ ಮಾಡಿದಾಗ ನಗ್ನಗ್ತಾ 100 ಕಾಲ ಬಾಳ್ ಮಗ್ನೆ ಅಂತ ಆಶೀರ್ವಾದ ಮಾಡ್ತಾರೆ. ಆಸ್ತಿ ಅಂತಸ್ತು ಪ್ರತಿಷ್ಠೆಗಿಂತ ನಗು ದೊಡ್ಡದು ಅನ್ನೋದು ದೊಡ್ಡವರಿಗೆ ಗೊತ್ತಿದೆ ನೋಡಿ. ನೋವಿಗೆ 100 ಕಾರಣ ಇರ್ಬೋದು, ಆದ್ರೆ ನಗುಗೆ ವಿನಾಕಾರಣ ಸಣ್ಣ ಕಾರಣ ಹುಡ್ಕೊಂಡು ನಗ್ನಗ್ತಾ ಇರೋಣ. ಇವತ್ತಿನ ನಗುವಿನ ದಿಬ್ಬಡನ ಶುರು ಮಾಡೋಣ. ವೆಲ್ಕಮ್ ಟು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲಾ. ನಾನು ನಿಮ್ಮ ಭೂಮಿ ಶೆಟ್ಟಿ. ಇವತ್ತಿನ ನಮ್ಮ ನಗುವಿನ ಹಬ್ಬಕ್ಕೆ ನಮ್ಮ ಸ್ಮೈಲಿಂಗ್ ಪಾರ್ಟ್ನರ್ಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು. ರಚಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಅಜ್ಜಿ ನಿನ್ನೆ ಹೇಳ್ದಂಗೆ ಇವತ್ತು ಕೂಡ ಬಂದ್ಬಿಟ್ಟಿದೀರಾ. ಕೈಯಲ್ಲೇನು ಒಂದೇ ಒಂದ್ಸಲ ನನ್ ಗುರು ಬಂದಾಗ. ಸರಿ ಅಜ್ಜಿ ತಗೊಳ್ಳಿ, 1 ನಿಮಿಷ ಕೊಟ್ಟೆ. ಒಂದ್ ನಿಮಿಷ ಏನಿರ್ಬೋದು ಒಳಗಡೆ ಹೇಳ. ಏನಿರ್ಬೋದು ಹೇಳಿ. ನಿಂಬೆ ಹಣ್ಣು. ಮಾತಾಡ್ಬೇಕಾದ್ರೆ ರಾಜನ್ ತರ ಮಾತಾಡ್ತಾರೆ. ಗುರು ಮೇಲೆ ಯಾವ ಕೆಟ್ಟ ಕಣ್ ಬೀಳ್ಬಾರ್ದು. ಮಾತಾಡೋದೆಲ್ಲ ಚೆನ್ನಾಗಿರ್ಲಿ. ಇಲ್ಲಿತ್ತಲ್ಲ ಏನಾಯ್ತದು? ಏನು? ಓ ಮೈ ಗಾಡ್, ಕಳ್ದಿದ್ದಾರೆ. ಎಚ್ಚರಿಕೆ, ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು. 1 ನಿಮಿಷ ಮುಗಿಸ್ಕೊಳ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು ಎಲ್ಲ ಆಶೆ ನನ್ ಕೆಲ್ಸ ಮುಗಿತಮ್ಮ, ನಿನ್ ಕೆಲ್ಸ ಶುರು ಮಾಡು. ಓಕೆ ಅಜ್ಜಿ. ಲೈಫಲ್ಲಿ ತಮ್ಮ ಕಲ್ಯಾಣ ಆಗದೆ ಇದ್ರು ಲೋಕ ಕಲ್ಯಾಣ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ನಮ್ ಲ್ಯಾಗು ಸುಮ್ನಿರ್ಲಾರ್ದೆ ಸಮಾಜ ಸೇವೆ ಮಾಡ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದ್ದಾನೆ. ಆಮೇಲೆ ನೀವೇ ನೋಡಿ ಅವನ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ. ಪಾಪ ತುಂಬಾನೇ ಬೇಜಾರಲ್ಲಿದ್ದಾರೆ. ಹೋಗಿ ಬೆಂತಟ್ ಬರೋಣ. ಸದ್ಯಕ್ಕೀಗ ನೀವು ಚಪ್ಪಾಳೆ ತಟ್ಟಿ. ಎಲ್ರಿಗೂ ನಮಸ್ಕಾರ. ನಾರ್ಯಾರಂತ ಗೊತ್ತಾಗ್ಲಿಲ್ವಾ? ಯಾರ್ ನೀನು? ಮಜಾ ಭಾರತದ ಪೊಲೀಸ್ ಕಣಲೇ. ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದಂದ್ರೆ ನನಗಾಗಲ್ಲ. ಒಬ್ಬರ ಮೇಲೆ ಡಿಪೆಂಡೇ ಆಗ್ಬಾರ್ದು. ಅವ್ರವ್ರ ಕೆಲಸ ಅವರೇ ಮಾಡ್ತಾ ಇರ್ಬೇಕು. ನಮ್ ತಾತಂಗೆ 99 ವರ್ಷ. ಅಂಗಡಿಗೆ ಹೋಗಿ ಬಿಡಿ ತಗೊಬಂದ, ಗನ್ ತಗೊಂಡ್ ಶೂಟೇ ಮಾಡ್ಬಿಟ್ಟೆ. ಯಾಕೆ? ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು. ನನಗೆ ಹೇಳಿದ್ರೆ ಏಯ್ ಸುಮ್ಮನೆ ಯಾಕೆ ಕೂತಿದ್ರು? ಕೆಲಸ ಮಾಡೋಗ್ರಲ್ಲಿ. ಕೆಲಸ ಇಲ್ಲ ಅಂದ್ಮೇಲೆ ಬದುಕಿದ್ದೆ ವೇಸ್ಟ್ ನೀವು. ಇದೇನು ಸರ್ ಬೇರೆಯವ್ರಿಗೆ ಹಿಂಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಸಮಾಜ ಸೇವೆ. ಸಮಾಜ ಅಂದ್ರೆ ಕಣ್ಣಿದ್ದಂಗೆ. ಕಣ್ಣಿಗೆ ಕಸ ಬಿದ್ದರೆ ಉರಿಯಲ್ವಾ ಸರ್? ಅದಕ್ಕೆ ಸರ್ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಸರ್. ನೋಡಿ ಸರ್, ಊರು ಚೆನ್ನಾಗಿದ್ರೆ ರೋಡ್ ಚೆನ್ನಾಗಿರುತ್ತೆ, ರೋಡ್ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೆ ಮನ್ಸು ಚೆನ್ನಾಗಿರುತ್ತೆ, ಮನ್ಸು ಚೆನ್ನಾಗಿದ್ರೆ ಎಲ್ಲರ ಮುಖದಲ್ಲಿ ನಗು ಇರುತ್ತೆ ಸರ್. ಬೇರೆಯವ್ರ ಮುಖದಲ್ಲಿ ನಗು ನೋಡಕ್ಕೆ ನಂಗೆ ತುಂಬಾ ಆಸೆ. ನೀನು ಬೇರೆಯವ್ರಿಗೆ ಹುಟ್ಟಿದ್ಯಾ ಕಣಪ್ಪ. ಅಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ ಹುಟ್ಟಿದ್ಯಾ ಅಂದೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ನಿತಿನ್ ಅಂತ. ದೊಡ್ಡ ಬಯೋಡಾಟಾ ಏನಿಲ್ಲ, ಸಣ್ಣ ಸಮಾಜ ಸೇವಕ. ಮದುವೆ ಆಗಿದ್ಯಾ? ಹೌದು ಸರ್. ಮದ್ವೆ ಆಗಿ ಫಸ್ಟ್ ನೈಟ್ ಅಲ್ಲಿ ನನ್ನ ಹೆಂಡತಿ ತುಂಬಾ ಬೋರ್ ಆಗುತ್ತೆ ಅಂದ್ಲು ಸರ್. ಫಸ್ಟ್ ನೈಟ್ ಅಲ್ಲಿ? ಹ್ಞೂ ಸರ್. ನಾನ್ ಮತ್ತೆ ಅವಳು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಕಣ್ಣ ಮುಚ್ಚಲೆ ಆಡೋಣ ಅಂತ. ಮೊದಲಿಗೆ ನಾನು ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಸರ್. ನಾನು ಹೋಗಿ ಅಡಗಿ ಕೂತೆ. 1 ನಿಮಿಷದಲ್ಲಿ ಔಟ್ ಮಾಡಿಬಿಟ್ಲು ಸರ್. 1 ನಿಮಿಷಕ್ಕೆ ಔಟ್ ಆಗ್ಬಿಟ್ಟ? ಹ್ಞೂ ಸರ್. ನಾನು ಬಿಟ್ಟಿಲ್ಲ ಸರ್. ಆಮೇಲೆ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿದೆ ಸರ್. ಅವಳೋಗಿ ಅಡಗಿ ಕೂತ್ಲು. ಆವತ್ತಿಂದ ಇವತ್ತಿನ ತನಕ ಹುಡುಕ್ತಾನೇ ಇದ್ದೀನಿ ಸರ್, ಸಿಕ್ಕೇ ಇಲ್ಲ. ಲೇ ದಡ್ಡ, ಅವಳು ಯಾರ ಜೊತೆನೋ ಓಡಾಗವಳೆ ಕಣೋ. ಮೋಸ ಅಲ್ವಾ ಸರ್? ಈಗ್ಲಾದ್ರೂ ಅರ್ಥ ಆಯ್ತಲ್ಲಪ್ಪ. ಒಂದು ಮಾತು ರನ್ನಿಂಗ್ ರೇಸ್ ಆಡ್ಬೇಕಂತಿದ್ರೆ ನಾನು ಬೇಡ ಅಂತಿದ್ನ ಸರ್.
ಒಬ್ಳೆ ಓಡ್ಬಿಟ್ಲಲ್ಲ ಸರ್ ರನ್ನಿಂಗ್ ರೇಸ್. ನಿನಗೆ ಹಿಂಗ ಅರ್ಥ ಆಯ್ತಾ? ಹ್ಞೂ ಸರ್. ಹಲೋ, ನಿಜವಾದ ಸಮಾಜ ಸೇವಕ ನೀನಲ್ಲಪ್ಪ, ಮತ್ತೆ? ನಿನ್ನ ಹೆಂಡತಿ. ನೀನ್ ಮಾಡಿದ ಒಳ್ಳೆ ಕೆಲಸ ನೋಡಿ ಬಹಳ ನನಗೆ ಜ್ಞಾನೋದಯ ಆಯ್ತು ಕಣಪ್ಪ. 4 ಜನಕ್ಕೆ ಸಹಾಯ ಮಾಡಲಿಲ್ಲ ಅಂದ್ರೆ ನಂದು ಒಂದು ಬಾಳ. ನಿಜವಾಗ್ಲೂ ಯಾರಾದ್ರೂ ಕಷ್ಟ ಅಂತ ಹೇಳಿ ನಾನು ಎಂತ ಪರಿಸ್ಥಿತಿಲೇ ಇರ್ಲಿ ಅವ್ರಿಗೆ ಸಹಾಯ ಮಾಡ್ತೀನಿ ಕಣಪ್ಪ. ಈಗ ಆಣೆ ಮಾಡಿ ಸರ್. ನೋಡಿ ಎಲ್ಲ ಪ್ರೇಕ್ಷಕರೇ, ನಿಮ್ಗೆ ನಿಜವಾಗ್ಲೂ ಕಷ್ಟ ಅಂತ ಬಂದ್ರೆ ನಾನು ಎಂತದೇ ಸಂದರ್ಭದಲ್ಲಿದ್ರು ನಾನು ನಿಮಗೆ ಬಂದು ಸಹಾಯ ಮಾಡ್ತೀನಿ. ಇದು ಭೂಮಿ ಶೆಟ್ಟಿ ಮೇಲೆ ಆಣೆ. ಸೂಪರ್ ಸರ್, ಸೂಪರ್ ಸರ್. ನೀವು ಸಮಾಜ ಸೇವೆ ಮಾಡ್ಬೇಕು ಸರ್, ಮಾಡ್ಬೇಕು. ನಿಮ್ಮಂತವ್ರು ಸಿಗ್ಬೇಕು ಸರ್. ನಿಮ್ ನಂಬರೇ ಕೊಟ್ಟಿಲ್ಲ. 9900 20 ನಂಬರ್ ಇದೆ. 2 ಸಿಮ್ದು ಒಟ್ಟಿಗೆ ಕೊಟ್ಟಿದ್ದೀನಿ ಕಣ ನಂಬರು. ಆ ಸಿಮ್ಮಿಗೆ ಸಿಗ್ಲಿಲ್ಲ ಅಂದ್ರೆ ಈ ಸಿಮ್ಮಿಗೆ ಮಾಡು, ಈ ಸಿಮ್ಮಿಗೆ ಸಿಗ್ಲಿಲ್ಲ ಅಂದ್ರೆ ಆ ಸಿಮ್ಮಿಗೆ ಮಾಡು. ಎರಡಕ್ಕೂ ಸಿಗಿಲ್ಲ ಅಂದ್ರೆ ಮನೆಗೆ ಬಂದ್ಬಿಡು. ಸೂಪರ್ ಸರ್, ಖಂಡಿತ. ನಿಮ್ಗೆ ವಿಷಯನೇ ಹೇಳಿರಲ್ಲ, ನನಗೆ ಮದುವೆ ಆಗಿದೆ. ಹುಡುಗಿಗೆ ಹಿಂಗ್ ತಾಳಿ ಕಟ್ಟದೆ ಬೇರೆ ಡಿಸ್ಟ್ರಿಕ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಮೇಡಮ್. ಹೆಂಡ್ತಿಂಗ್ ಕರ್ಕೊಂಡು ಹೋಗೋಣ ಅಂದ್ರೆ ಅರಷ್ಟದ ಮೈ ಹಳ್ಳ ಪಳ್ಳ ದಾಟಂಗಿಲ್ಲ ಅಂದ್ರು. 3 ತಿಂಗಳಾದ್ಮೇಲೆ ಇದೇ ಊರ್ಗೆ ಟ್ರಾನ್ಸ್ಫರ್ ಮಾಡ್ಕ ಬಂದಿದ್ದೀನಿ. ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ಕೊಳಕ್ ಹೋಗ್ತಾ ಇದೀನಿ. ನನ್ನ ಹೆಂಡತಿ ಹೆಸರು ಮದ್ದೂರು ಅಂತ. ಮದ್ದೂರು 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 ಚಲ 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 ಚಾಚಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ನಿಲಕಡಿ ಬಾರೆ. ಅಯ್ಯೋ ಉಪ್ಸ 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 ಅನ್ಕತ್ತಾರ. ಹೇಳು. ತುಂಬಾ ಖುಷಿ ಆಗ್ತಾ ಇದೆ ರೀ. ಯಾಕೆ? ಅದು 3 ತಿಂಗಳಾಯ್ತು. ನಾ ಇನ್ನ ಮುಟ್ಟೆ ಇಲ್ವಲ್ಲೇ. ಅಯ್ಯೋ ರೀ, ನಿಮ್ಮ ನೋಡಿ 3 ತಿಂಗಳಾಯ್ತು ಅಂದ್ರಿ. ಅಮ್ಮಯ್ಯ, ಗಾಬರಿ ಆಗ್ಬಿಟ್ಟಿದೆ ನಾನು. ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸರಿ, ಫ್ರೆಶ್ ಆಗಿ ಊಟ ಮಾಡಿ. ಲೇ ಮದ್ದೂರು, ಹಾ. ನಾನು ಆಲ್ರೆಡಿ ಪ್ರೆಸ್ಸೇ. ಊಟಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಸರಿ ಆಯ್ತು, ಹೋಗಿ ಪ್ಲೇಟಿಗೆ ಹಾಕೊಂಡ್ ಬರ್ತೀನಿ. ತಟ್ಟಿ. ಊಟ ಅಂದ್ರೆ ಆ ಊಟ ಅಲ್ಲ ಕಣೆ. ಮತ್ತೆ? ಎಲ್ಲೇ? ಏನು ಇಲ್ರಿ ಫೋನು. ಏ, ಇಷ್ಟೊತ್ತಲ್ಲಿ ಯಾವನ ಫೋನ್ ಮಾಡ್ತಾನೆ, ಸುಮ್ಮನೆ ಯಾರು ಪಾಪ ಇಷ್ಟೊತ್ತಲ್ಲಿ ಮಾಡ್ತಾರೆ, ನಾನ್ ರಿಸೀವ್ ಮಾಡ್ತೀನಿ ರೀ. ಹಲೋ ಹಲೋ, ಬನ್ನಿ 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 ಬನ್ನಿ. ಫೋನ್ ಮಾಡ್ಬಿಟ್ಟು ಯಾರು ಬನ್ನಿ ಬನ್ನಿ ಅಂತವನೆ. ಹೋಗ್ 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 ಹೋಗ್. ಓಕೆ. ಏಯ್, ಯಾವನ ನನ್ನ ಹೆಂಡತಿ ಬನ್ನಿ ಬನ್ನಿ ಅನ್ನ ನೀನು? ಸರ್, ನಾನು ಸಮಾಜ ಸೇವೆ. ಸಮಾಜ ಸೇವೆ ಅಲ್ಲ ಸರ್, ಸಮಾಜ ಸೇವೆ ಇದೆ, ಬನ್ನಿ ಸರ್. ಒಂಚೂರು ಇಂಪಾರ್ಟೆಂಟ್ ಕೆಲಸದಲ್ಲಿ ಇದ್ದೀನಿ ಕಣ, ಆಮೇಲೆ ಮಾಡ್ತೇನೆ. ಸರ್, ಪ್ರಮಾಣ ಮಾಡಿದ್ದೀರಿ ಗೊತ್ತಲ್ವಾ? ಬರ್ತೀನಿರಪ್ಪ. ಬೇಗ ಬನ್ನಿ ಸಿ, ಬೇಗ ಬನ್ನಿ. ಈ ಜಾಸ್ತಿ ಖುಷಿಯಾದಾಗ ಯಾರಿಗೂ ಮಾತು ಕೊಡಕ್ ಹೋಗ್ಬಾರ್ದು. ಬಹಳ ಪಿಕ್ಲಾಟಕ್ಕೆ ಸಿಗಾಕ ಬಿಡ್ತೀವಿ. ಈಗ ಇವಳಿಗೆ ಹೆಂಗ್ ಹೇಳೋದು ಮದ್ದೂರು? ರೀ, ಒಂದ್ 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ. ಬೇಗ ಬನ್ನಿ. ಬಂದ್ರ ಸರ್, ಬನ್ನಿ 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 ಬನ್ನಿ. ಇವ್ರೇನ ಅವರು? ಇವ್ರೇ. ಇಷ್ಟು ಲೇಟ್ ಆಗ ಬರೋದು? ಮನೇಲಿ ಒಬ್ಬಳೇ ಇದೀನಿ, ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಇವಳೆ ಸರ್ಕಲ್ ಇದ್ದಂಗ ಅವಳೆ. ಸರ್, ಸರ್, ಸಮಾಜ ಸೇವೆ. ಸಮಾಜ ಸೇವೆ ಅಂದ್ರೆ ಹಿಂಗೂ ಇರುತ್ತಾ? ಸರ್, ಇದೇ ಮೇನ್ ಕೋರ್ಸು, ಮಿಕ್ಕಿದ್ದು ಸ್ಟಾರ್ಟರ್. ನೀವು ಬನ್ನಿ ಸರ್, ಬನ್ನಿ 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 ಬನ್ನಿ. ಹುಡುಗು 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 ಸರ್. ಸಮಾಜ ನನ್ನ ಇಲ್ಲಿ ಕಳ್ಸ್ಬಿಟ್ಟು ಅವಳು ನನ್ನ ಎಡ್ಸಿದೆ, ಕಳ್ಸು. ಒಳಗೆ ಬೇರೆ ಇದೆ. ಬೇರೆ ಅಡುಗೆ ಮಾಡ್ಕೊಂಡು ಕಾಯ್ತವಳೆ ಅನ್ಸುತ್ತೆ. ಬರ್ತೀನಿ ಸರ್, ಎರಡೆರಡಿದೆ. ಇಲ್ಲೆರಡು, ಮನೇಲೊಂದು 3. ಸರ್, ಇದೇನ ಒಳ್ಳೆ ಆ ತರ ಬುಸ್ಕೊಡ್ತಾವೆ. ಅವ್ ತರ ಅಲ್ಲ, ಹಾವೇ. ಹಿಡೀರಿ ಹಿಡೀರಿ ಸರ್, ಹಿಡೀರಿ. ತೋರು ಬಂದೆ ಸರ್, ಬಂದೆ ಬಂದೆ ಬಂದೆ. ನೀಲ್ಕಂಠ. ನೀಲ್ಕಂಠ ಅಲ್ಲ ಕಣ, ನನ್ ಬಂಟ. ಇದೇನ ಇದು ವರಲಕ್ಷ್ಮಿ ಸುಬ್ಲಕ್ಷ್ಮಿ ತಪ್ಕೊಂಡಂಗವೇ. ಹಲೋ, ಏನಿದು? ಭಯ.
ಸರ್ ಹಿಂಗೆ ಸಮಾಜ ಸೇವೆ ಮಾಡ್ಬೇಕು ಸರ್. ನಾನು ಫೋನ್ ಮಾಡ್ತಾ ಇರ್ತೀನಿ. ಸೂಪರ್ ಸರ್. ಇಷ್ಟು ಚೆನ್ನಾಗಿ ಹಾವು ಹಿಡಿತೀರಾ ಅಂತ ಗೊತ್ತಿರ್ಲಿಲ್ಲ. ನೋಡಿ, ನಿಮ್ ನಂಬರ್ ಕೊಟ್ಟಿರಿ. ನಮ್ ಚಿಕ್ಕಮ್ಮನ ಮನೇಲಿ ಅವಾಗವಾಗ ಅನಕೊಂಡ ಬರ್ತಾ ಇರುತ್ತೆ. ನಿಮ್ಗೆ ತುಂಬಾ ಸಹಾಯ ಆಯ್ತು. ತುಂಬಾ ಥ್ಯಾಂಕ್ಸ್. ಇನ್ನೂ ಭಯನ ಅಲ್ಲ, ನಾಚಿಕೆ. ಈ ನನ್ನ ಮಗನ ಸಮಾಜ ಸೇವೆ ಅಂತ ಮಾತ್ಕೊಟ್ಟು ಎಂತ ಆ ವಿಡಿಯೋ ಕರ್ಕೊಂಡ್ ಬಂದಾರ ನೋಡಿ ಮೇಡಮ್. ಮದ್ದೂರು ರಾತ್ರಿ ಹಿತ್ತಲಿನಲ್ಲಿ ಮಾವ ಬಂದನು, ತಂಡವೊಂದನು. ಮೊದಲ ರಾತ್ರಿ ಹಿತ್ತಲಿನಲ್ಲಿ ಮಾವ ಬಂದನು. ನಾಚುತ್ತಲಿವೆ ಯಾಕೋ ಕೈಯ ಬಳಿ ಮಂಚ ನೋಡುತ್ತಿದೆ. ಅಯ್ಯೋ ರೀ, ಯಾರು ಡೋರ್ ನಾಕ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಡೋರ್ ಹೊಡಿಲಿ, ಇನ್ ನನ್ನ ಕೈಲಿ ಆಗಲ್ಲ ಕಣೆ. ಒಂದೇ ನಿಮಿಷ ಪ್ಲೀಸ್ ಮದ್ದೂರು ಪ್ಲೀಸ್. ಯಾರು ಹೇಳಿ? ಸಮಾಜ ಸೇವೆ ಸಮಾಜ ಸೇವೆ ಇದೆ ಸರ್. ಸಮಾಜ ಸೇವೆ ಸಮಾಜ ಸೇವೆ ಅಂತಲೇ ಫುಲ್ ಇಂಪಾರ್ಟೆಂಟ್ ಮ್ಯಾಟರ್ ಇದ್ದೀನಿ ನಾನು. ಸರ್ ಪ್ರಮಾಣ ಮಾಡಿದ್ದು ನೆನ್ಪಿಲ್ವಾ ಸರ್? ಲೋ, ನನ್ ಮೇಲೆ ಪ್ರಮಾಣ ಮಾಡಿದ್ಯಾ? ಪ್ಲೀಸ್ ಈ ಸತಿ ಆದ್ರೂ ಹೋಗು. ಪ್ರಸ್ತಾವ ಮುಖ್ಯನ ಇಲ್ಲ ಭೂಮಿ ಆಣೆ ಮುಖ್ಯನ? ಸದ್ಯಕ್ಕೆ ಇವಾಗ ಆಳೆನೆ ಮುಖ್ಯ. ಕೇಳಿಸ್ಕೊಂಡ ಬರ್ತೀನಿ. ಹೆಂಡತಿ ಓಡಗಳು ಅಂತ ತಾನೆ, ಮತ್ ಮಗ ಎಲ್ಲಿಂದ ಬಂದ? ಸರ್ ಪಾಪ ಅನಾಥ ಮಗು. ಏನು ಈ ಮಗು ಗಡ್ಡ ಮೀಸೆ ಎಲ್ಲ ಬಂದ್ಬಿಟ್ಟವೆ? ಬೆಳವಣಿಗೆ ಹುಡ್ದಾಗ್ಲೇ ಎಲ್ಲ ಬೆಳೆದಿತ್ತು ಸರ್. ಆಮೇಲೆ ನಾವೇ ಎಲ್ಲ ಕಟ್ ಮಾಡ್ಕೊಂಡೋಯ್ತು. ಓ ಹೈಬ್ರಿಡ್. ಹ್ಞೂ ಸರ್. ಸರ್ ಮಗು ಪಾಪ ಹಸಿವಾಗಿರ್ಬೇಕು ಸರ್. ಅಪ್ಪ ಹಾಲು ಕುಡಿತೀನಿ. ಹಾಲ್ಗಿಲ್ಗಿಲ್ಲ ಹೋಗು. ಸರ್ ಫ್ರೆಂಡ್ಸಿಗೆಲ್ಲ ಬಿಯರ್ ಕೊಡ್ಸಕ್ಕಾಗುತ್ತೆ, ಮಗುಗೆ ಹಾಲು ಕುಡ್ಸಕ್ಕಾಗಲ್ವಾ ಸರ್? ನಾನೇನು ಹಾಲಿನ ಡೈರಿ ಇಟ್ಟಿದ್ದೀನಿ, ನಾನು ಹಾಲು ಕುಡ್ಸಕ್ಕೆ. ಗೊತ್ತಿಲ್ಲ ಸರ್. ಮಗುನ ಚೆನ್ನಾಗಿ ನೋಡ್ಕೋಬೇಕು. ಸಮಾಜ ಸೇವೆ ಭೂಮಿ ಸೆಟ್ ಮೇಲೆ ಆನೆ ನೆನಪು. ರೀ, ಯಾರು ಇವನು? ನನಗೆ ಈ ಅಮ್ಮ ಬೇಡ, ಯಾರೇ ಅಮ್ಮ ಬೇಕು. ಹೊಡಿತೀನಿ. ಹೇಳ್ಬಿಡ ಯಾರು ಇವನು? ಮೂರ್ ತಿಂಗಳಿಗೂ ಟ್ರಾನ್ಸ್ಫರು ಅಂತ ಹೋಯ್ತಾ ಇದ್ದಿತ್ತು. ಇದಕ್ಕ ನನಗೆ ಯಾಕೋ ಡೌಟ್ ರೀ. ಕಣ್ಣು ಸೇಮು, ಮೂಗು ಸೇಮು, ಬಾಯಿ ಸೇಮು, ಕೆಳಗಡೆ ನೋಡಿ ಹೊಟ್ಟೆ ಸೇಮು. ಇವ್ನ ಮುಖ ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಇದು ನಿಮ್ದೇ ಪ್ರಿಂಟ್ ಅಂತ. ಪ್ರಪಂಚದಲ್ಲಿ 7 ಜನ ಇರ್ತಾರಂತ ಒಂದೇ ತರ ಇರೋರು. ಯಾರಿಗ್ ಗೊತ್ತು? ಆ 7 ಜನ ನಿನ್ ಮಕ್ಳು ಇರ್ಬೋದು. ನಮ್ ತಾಯಿಗೆ ಇವ್ನು ಯಾರು ಅಂತ ಗೊತ್ತಿಲ್ಲ ಕಣ ನನಗೆ. ಹಂಗಾದ್ರೆ ಫಸ್ಟ್ ನಮ್ಮ ಮನೆಯಿಂದ ಆಚೆ ಹಾಕ್ರಿ. ಗಮ್ಮತ್ ಕಾಲು ಬಿದ್ದು ಬಿಡ್ತೀರಿ ಕಣ. ನಮ್ಮ ಅಪ್ಪ ಅಲ್ಲ ಅಂತ ನೀನು ಅವಳಿಗೆ ಹೇಳ. ಇವರು ಹಾ, ನಮ್ಮ ಅಪ್ಪನೇ. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಗೊತ್ತು ರೀ. ಇಲ್ಲ ಇವ್ನು ಇರ್ಬೇಕು, ಇಲ್ಲ ನಾನು ಇರ್ಬೇಕು ಈ ಮನೇಲಿ. ಇವಳೆ ನಿನ್ನ ಮೇಲೆ ಅಣ್ಣ ಅವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ ಕಣ. ನಾನು ಎಂತ ಹರಿಚಂದ್ರ ಅಂತ ನಿಂಗೆ ಗೊತ್ತಿಲ್ಲ. ಹಂಗಾದ್ರೆ ಅವ್ನ ನಮ್ಮ ಮನೆಯಿಂದ ಯಾ ಗಂಡು ಕಲೆ. ಏ ಬಾ ಸುಮ್ನೆ. ಏನು ಸ್ಮೆಲ್ ಬರ್ತಿದೆ ಅಲ್ವಾ? ಸ್ಮೆಲ್ಲ? ನೋಡಿ ಅಪ್ಪ ನಂಗೆ ಮ್ಯಾಚ್ ಬಾಕ್ಸ್ ಕೊಡು. ಮ್ಯಾಚ್ ಬಾಕ್ಸ್ ಏನು? ಪಟಾಕಿ ಹಚ್ಚಬೇಕು. ಪಟಾಕಿ ಮನೇಲಿ ಎಲ್ಲ ಹೋಗಲಿ. ಅಲ್ಲೊಂದು ಕೆಂಪುದ ಆನೆ ಪಟಾಕಿ ಇದೆಯಲ್ಲ, ಹಚ್ಚಿಬಿಡ್ತೀನಿ. ಡಮ್ 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 ಡಮ್. ನಡಿ 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 ನಡಿ. ಮತ್ತೂರ ರೀ, ಮತ್ತೂರ ಸಿಲಿಂಡರ್ದು ಪೈಪ್ ಕಿತ್ತಾಕ್ಬಿಟ್ಟಿದಾರಿ. ಫಿಕ್ಸ್ ಯಾಮರಿದ್ರೆ ನಮ್ಮನ್ನು ಶಿವ ಅನಿಸ್ಬಿಡ್ತೈದ್ನಲ್ಲ. ಅಯ್ಯೋ ಏನೋ ಶಾಸ್ತ್ರ ಆಗದೆ ಪ್ರಾಣ ಹೋದ್ರೆ ಎಷ್ಟು ನಿಮಿಷ ಗೊತ್ತಾ? ನಿಮ್ಮ ರೀ, ಇವಾಗ ಯಾರೇ ಬಂದ್ರು ನೋಡಿ, ಅನ್ನ ಬಿಸಿ ಇದ್ದಾಗಲೇ ತಿನ್ಬೇಕು. ತಣ್ಣಗಾದಾಗ ತಿಂದ್ರೆ ಏನ್ ಪ್ರಯೋಜನ? ಬಿಸಿ ಆಗಿ ತಿನ್ನಕ್ ಎಲ್ಲಿ ಬಿಡ್ತಾ ಇದಾರಪ್ಪ? ಯಾರೋ ಬಾಗಿಲು ತಟ್ತಾವ್ ನೋಡು. ಇನ್ನು ಸ್ವಲ್ಪ ತಿಂದ್ರೆ ಎಡವಟ್ ನಡೀತೈತಲ್ಲ. ಸಮಾಜ
ಸೇವೆ ಸರ್. ಸಮಾಜ ಸೇವೆಗೆ ನನ್ನ ಮೆಟ್ಟಾಕಲ್ಲ. ನೆನ್ಪಿಲ್ಲ ಸರ್, ಪ್ರಮಾಣ. ಅದೇನ್ ಹೋಗಿ ಸಾಯ್ ಬನ್ನಿ. ಒಂದ್ 2 ನಿಮಿಷ ಒಳ್ಳಿಕ್ಕಿರೋ. ಅಲ್ಲಿ ನೋಡಿ ಸರ್. ಯಾರೋ ಯಮ್ಮ ಇದ್ದಂಗ ಅವಳೆ. ಪಾಪ ಸರ್, ಮದ್ವೆ ಮಂಟಪದಲ್ಲಿ ಗಂಡ ಇವಳಿಗೆ ತಾಳಿ ಕಟ್ಟೋದ್ನ ಬಿಟ್ಟು ತಂಗಿಗೆ ತಾಳಿ ಕಟ್ಬಿಟ್ಟ. ಈ ಕಡೆ ಬಂಚೂರು. ಏನ್ ಬೇಕವ? ನನಗೆ ಮದ್ವೆ ಆಗ್ಬೇಕು. ನಾನು ಮದುವೆ ಬೇಕೇನೋ? ಸಮಾಜ ಸೇವೆ ಮಾಡ್ಬೇಕು. ಊಟ ನೋಡ್ತೀನಿ. ಸಮಾಜ ಸೇವೆ ಅಂದ್ರೆ ಇವಳು ನೋಡಿ. ಸರ್, ಮದ್ವೆ ಆಗ್ತಿರೋ ಇಲ್ವೋ? ಮದುವೆ ಆಗಿದೆ. ಇವಳು ಹೆಂಗಾರ ಆಗಾಕತ್ತನ? ಅವ್ನ್ ತಾಳಿ ತಂದಿಲ್ಲ. ನಾ ತಂದಿದ್ದೀನಲ್ಲ. ಕಟ್ಟು ಕಟ್ಟು ತಾಳಿ ಕಟ್ಟು. ಕಟ್ಟು ಕಟ್ಟು. ಎಲ್ಲೋದ್ರು ನಮ್ಮ ಮನೆ. ಇಲ್ಲೋಡು, ಮದ್ವೆ ಮಾಡ್ಕೊಂಡು ಓಡಕ್ ಬಿಡ್ಬೇಡ. ಇಬ್ರು ಪಾಸ್ತಾ ಮಾಡೋಣ, ಪಾಸ್ತಾ. ಅಯ್ಯೋ 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 ಪಾಸ್ತಾ? ರೀ, ನಿಮ್ಗೇನ್ರಿ ಬಂದೈತೆ ದೊಡ್ಡ ರೋಗ? ಇವಳನ್ನ ಯಾಕ್ರಿ ಮದ್ವೆ ಆಗಿದ್ದೀರಾ? ಹಂಗಲ್ಲ ಕಣೆ, ಅದು ಸಮಾಜ ಸೇವೆ ಮಾಡೋಣ ಅಂತ. ಸಮಾಜ ಸೇವೆಗೆ ಅಲ್ಲ ರೀ, ನಾನು ಏನ್ರಿ ಕಮ್ಮಿ ಮಾಡಿದ್ದೆ ನಿಮ್ಗೆ? ನನಗೇನ್ ಅಂದ ಇಲ್ವಾ, ಚಂದ ಇಲ್ವಾ, ಅಥವಾ ನನ್ ಜೊತೆ ಸಂಸಾರ ಮಾಡಕ್ ಆಗ್ಲಿಲ್ವಾ? ಇವಳನ್ನ ಯಾಕ್ರಿ ಮದ್ವೆ ಆಗಿದ್ದೀರಾ? ಇವರು ನನ್ ಗಂಡ. ನನಗೆ ನಾನು ಸುಮ್ಮನೆ ನನ್ ತಲೆ ಕೆಡ್ಸ್ಬೇಡ ನೋಡಿ ಇವಾಗ. ನಿಮ್ಮನ್ನ ನಂಬ್ಕೊಂಡು ನಾನು ಬಂದಲ್ರಿ, ನನ್ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ನೀವೇ ಇದ್ದು ಸಾಯ್ರಿ. ನಿಮ್ಗೇನಾದ್ರು ಸಮಾಜ ಸೇವೆ ಬೇಕಾ? ನಾನ್ ಸೇವೆ ಮಾಡ್ತೀನಿ. ಏನಾದ್ರು ಕೇಳಿ ಸೇವೆ ಮಾಡ್ತೀನಿ. ಸರ್, ನಾನು ಆಕ್ಟಿಂಗ್ ಹೆಂಗ್ ಮಾಡಿದೆ? ಸಖತ್ತಾಗಿ ಮಾಡಿದ್ಯಾ. ನೆಕ್ಸ್ಟ್ ಬರ್ಬೇಕು. ಓಕೆ. ಏನ್ ಬೇಕಮ್ಮ? ದುಡ್ಡು 100, 200, 300 ನಿನ್ ಯೋಗ್ಯತೆ ಇಷ್ಟ. ಬಂದೇನಪ್ಪ ಸಮಾಜ ಕೊಟ್ಕೋನೆ. ನಾನ್ ನಿನಗೆ ಏನ್ ಅನ್ಯಾಯ ಮಾಡಿದ್ದೆ ಅಂತ ಹಿಂಗ್ ಮಾಡ್ದು? ಸಾರ್, ನನ್ ನೆನ್ಪಿಲ್ವಾ ಸಾರ್? ಯಾರಪ್ಪ ನೀನು? 2018 ಜನವರಿ ಸೋಮವಾರ 9:22:22 ನಾನ್ ಮತ್ತೆ ನನ್ನ ಲವರ್ ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತ ಬಾಸುಂಡೆ ಬರುವಾಗ ಹೊಡ್ತಾರಲ್ಲ ಸರ್, ಆ ನೋವು ಇನ್ನೂ ಹೋಗಿಲ್ಲ ಸರ್. ಅದಕ್ಕೆ ಈ ರೇಂಜ್ಗೆ ನಿಮ್ ಹೆಂಡ್ತಿನೇ ಬಿಟ್ಟು ಹೋಗುವಾಗ ಮಾಡಿದೆ ಸರ್. ಹೆಂಗೆ ಸಮಾಜ ಸೇವೆ? ಲೇ, ಆ? ಇನ್ಮೇಲೆ ನಾನು ಯಾವ ಸಮಾಜ ಸೇವೆ ಮಾಡಲ್ಲ. ಯಾವ್ದೋ ವೃದ್ಧಾಶ್ರಮ ಕೊಟ್ಟು ಹೋಗ್ತೀನಿ. ಸರ್, ನಿಮ್ ನಂಬರ್ನ ಊರಿಡಿ ಬ್ಯಾನರ್ ಹಾಕಿದ್ದೀನಿ, ಅವರೇ ಬಂದು ಮಾಡಿಸ್ತಾರೆ. ಲ್ಯಾಗು ತಾನು ಉರ್ದು ಲೋಕಕ್ ಬೆಳ್ಕೊಡೋ ಕ್ಯಾಂಡಲ್ ತರ ಆಗ್ಬಿಟ್ಟಿಯಲ್ಲ. ಓಕೆ, ಸೊ ರಚ್ಚಿ ಏನ್ ಹೇಳ್ತಾರೆ ಕೇಳೋಣ. ರಚ್ಚಿ, ನನಗೆ ಅವನ ಸೋಷಿಯಲ್ ಸರ್ವಿಸ್ ಅಲ್ಲಿ ಇದ್ದಂತ ಒಂದು ನಿಷ್ಠೆ ತುಂಬಾ ಇಷ್ಟ ಆಯ್ತು ನನಗೆ. ನಾನು ಹೇಳ್ದೆ ನಿಂಗೆ ಲಾಗು, ನಮ್ಮ ಸ್ಟೇಜ್ ಮೇಲೆ ನಿಂದು ಚಾಲೆಂಜ್ ಲಾಗ ನಿಂಗೆ ಇದು. ಈ ಚಾಲೆಂಜ್ ಒಂದಲ್ಲ ಒಂದಿನ ನಿಜ ಮಾಡ್ತೀನಿ ಮೇಡಮ್. ಅಂಡ್ ಇದು ನಿನ್ ವಾಕ್ ಸ್ಟೈಲ್ ಅದೊಂಥರ ನಿಂದು ಅದು ಸಿಗ್ನೇಚರ್ ವಾಕ್ ಸ್ಟೈಲ್ ಆಗೋಗಿದೆ ನಿಂದು. ಚಂದವಾಗತ್ತೆ ಮಗ. ಅದಾದ್ಮೇಲೆ ಸೌಮ್ಯನ್ ಡ್ಯಾನ್ಸು ಇವತ್ತೆಲ್ಲ ಹಂಗೆ ಡ್ಯಾನ್ಸ್ ಮಾಡ್ತಾರಂತ ನಂಗೆ ಇವತ್ತೇ ಗೊತ್ತಾಗಿತ್ತು ಸೌಮ್ಯ. ಆಮೇಲೆ ನಾಚಿಕೆಗೂ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡ್ತಾರಂತ ಇವತ್ತೇ ಗೊತ್ತಾಗಿತ್ತು ಸ್ಕಿಟ್ ನೋಡಿದಾಗ. ರಾಘು, ನಿನ್ ವೇಷ ನೋಡಿದ್ರೆ ಭಯ ಆಗತ್ತೆ ರಾಘು. ಲೆನ್ಸ್ ಹಾಕಿದ್ಯಾ ನೀನೇನಾದ್ರು? ಇಲ್ಲ, ಭಯಂಕರವಾಗಿದ್ಯಾ ಅಲ್ವಾ? ಸಖತ್ ಭಯ ಆಗತ್ತಿದು. ಅಂಡ್ ಓವರ್ ಆಲ್ ವೆರಿ ನೈಸ್. ಥ್ಯಾಂಕ್ ಯು ರಚ್ಚಿ. ಗುರೂಜಿ, ಭೂಮಿ ಶೆಟ್ಟಿ ಮೇಲೆ ಆಣೆ ಹಾಕಿದಾಗಲೇ ಗೊತ್ತಾಯ್ತು ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗತ್ತೆ. ಯಾರು ಇಂಪಾರ್ಟೆಂಟ್, ಹೆಂಡ್ತಿನ ಭೂಮಿ ಆಣೆನಾ?
ಹೆಂಡ್ತಿನೇ ಇಂಪಾರ್ಟೆಂಟ್ ಸರ್. ಮತ್ತೆ ಆಗ ಹೇಳ್ಬೇಕಿತ್ತು, ಭೂಮಿ ಶೆಟ್ಟಿ ಮೇಲೆ ಆಣೆ ಹಾಕಿದ್ರೆ ನಿನ್ನ ಹೆಂಡತಿ ನಿನ್ನ ಫ್ಯಾಮಿಲಿಗೆ ಏನು ಪ್ರಾಬ್ಲಮ್ ಬರುತ್ತೆ? ಅಲ್ಲ ಬರಲ್ಲ ಅನ್ಕೊಂಡು ಆಗ್ತದೆ ಸರ್, ಆದ್ರೂ ಪಾಪ ಹೆಣ್ಮಗಳಲ್ವಾ. ಫಸ್ಟ್ ಆಫ್ ಆಲ್ ಡೈಲಾಗ್ ಸಿಕ್ಕಾಪಟ್ಟೆ ಪಂಚಾಯಿತು. ನಿತಿನ್ ಡೈಲಾಗ್ ಹೇಳುವಾಗ ನನಗೆ ಟೆನ್ಷನ್ ಆಗೋದು, ಎಲ್ಲಿ ಮಿಸ್ ಹೊಡಿತಾರೆ ಅಂತ. ಬಟ್ ಇದ್ರಲ್ಲಿ ಚೆನ್ನಾಗಿ ಮಾಡಿದೆ ಸಮಾಜ ಸೇವೆ. ಶಿವು ಏಟ್ ತಿಂದಿದ್ದು ಚೆನ್ನಾಗಿತ್ತು, ತುಂಬಾ ನ್ಯಾಚುರಲ್ ಆಗಿತ್ತು. ನಂಗೆ ಗೊತ್ತಿಲ್ಲ ನಿಜ ಹೊಡೆದ್ನ ಇಲ್ವಾ ಅಂತ. ನಿಜಾನೇ ಹೊಡಿತಾನೆ ಸರ್ ಅವನು. ರಾಘು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಂಜಾ, ನಿನ್ ಫಸ್ಟ್ ನೈಟ್ ವರ್ಕ್ ಆಗಿದೆಯಾ ಇಲ್ವೋ ನಮ್ಗೆ ಗೊತ್ತಿಲ್ಲ, ಬಟ್ ಸ್ಕಿಟ್ ವರ್ಕೌಟ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್. ದುಡ್ಡು ಮಾಡೋದು ಎಷ್ಟು ಕಷ್ಟನೋ ದುಡ್ಡು ಕೌಂಟ್ ಮಾಡೋದು ಕೂಡ ಅಷ್ಟೇ ಕಷ್ಟ. ಸೊ ಇಲ್ಲಿ ನಮ್ ಹೀರೋಗೆ ಫೈನಾನ್ಸ್ ತುಂಬಾನೇ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಸಾಲ ತಗೊಳಕ್ ಹೋಗ್ತಿದ್ದಾನೆ. ಸಾಲ ಸಿಗುತ್ತಾ ಇಲ್ವಾ ಅನ್ನೋದನ್ನ ನಾವೇ ಹೋಗ್ಬಿಟ್ಟು ನೋಡ್ಬೇಕು. ಬರ್ಲಿ ಜೋರಾದ ಚಪ್ಪಾಳೆ. ಇವತ್ತೇನು ಡೇಟು? ಏನೋ ಒಂದು 25 ಇರ್ಬೇಕು. ಇವತ್ತೇನು? ಶುಕ್ರವಾರ. ಇವತ್ತು ನಾನು ಹುಟ್ಟಿದ ಕಣ. ಹುಟ್ಟದ ದಿನ ಇಷ್ಟುದ್ದ ಬೆಳೆದ್ಬಿಟ್ಟಿದಿ. ಗಬ್ಬು, ಇವತ್ತು ನನ್ನ ಬರ್ತ್ಡೇ. ನಿನ್ ಬರ್ತಡೇನಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡ ಖುಷಿ ಆಯ್ತಾ? ನನ್ಗೆ ಹ್ಯಾಂಗ್ ಓವರ್ ಆಗಿದೆ, ಹ್ಯಾಂಗ್ ಓವರ್. ಮಲಗ್ಬೇಕು, ಹೋಗು. ಗಬ್ಬು, ನೀನ್ ಗಿಫ್ಟ್ ಕೊಟ್ರೆ ನಾನು ಹೋಗೋದು. ಏನ್ ಗಿಫ್ಟ್? ಗಬ್ಬು, ಅವತ್ತು ಆನ್ಲೈನ್ ಅಲ್ಲಿ 10,000 ಒಂದು ಸೀರೆ ನೋಡಿದ್ವಲ್ಲ, ಆ ಸೀರೆ ಕೊಡ್ಸು. 10,000 ರೂಪಾಯಿಂದು ಗಿಫ್ಟ್? ನನ್ 10,000 ಇಲ್ಲ, ನಿನ್ ಗಿಫ್ಟ್ ಕೊಡ್ಸಲ್ಲ. ಕೊಡ್ಸಲ್ಲ? ಕೊಡ್ಸಲ್ಲ? ಕೊಡ್ಸಲ್ಲ ಕಣೆ. ಅಪ್ಪ, ಅದ್ಯಾವ್ದೋ ಹುಡುಗ ಬರ್ತಾನೆ ನೋಡಕ್ಕೆ ಅಂತ ಹೇಳಿದ್ರಲ್ಲ, ಬರಕ್ ಹೇಳಿ. ನಾನು 5 ಗಂಟೆಗೆ ನನ್ನ ಡಿಸಿಷನ್ ಹೇಳ್ತೀನಿ. ಅಲ್ಲಚ್ಚಿನ ಅರ್ಥ ಮಾಡ್ಕೋ. ನೋಡು, 5 ಗಂಟೆ ಒಳಗೆ ನೀನ್ ನನಗ್ ಸೀರೆ ಕೊಡ್ಸಿಲ್ಲ ಅಂತಂದ್ರೆ, ಕೊಡ್ಸಿಲ್ಲ ಅಂದ್ರೆ ನನಗೂ ನಿನಗೂ ಬ್ರೇಕಪ್. ಇದೇನ್ ಸರ್ ಬ್ರೇಕಪ್? ಅವಳೆ ಶೂಟಿಂಗ್ ಪ್ಯಾಕಪ್ ತರ ಹೇಳ್ಬಿಟ್ಟು ಹೋಯ್ತಾವಳೆ. 10 ರೂಪಾಯಿ ಇಲ್ಲ ನನ್ನ ಜಾಬಲ್ಲಿ. 10,000 ಯಾಕೆ ಸರ್? ನನ್ನ ಲವ್ಗೆ ಹೆಲ್ಪ್ ಮಾಡಬಾರ್ದು? ಒಂದು 10,000 ದುಡ್ಡಿದ್ರೆ ಕೊಡಿ ಸರ್. ಮೇಡಮ್, ನೀವಾದ್ರೂ ಹೆಲ್ಪ್ ಮಾಡಿ, ಒಂದು 10,000 ದುಡ್ಡಿದ್ರೆ ಕೊಡಿ ಮೇಡಮ್. ನಿನ್ ಲವರ್ಗೆ ಸೀರೆ ಕೊಡ್ಸಕ್ ನಾನು 10,000 ರೂಪಾಯಿ ಕೊಡ್ಬೇಕು. ಮಾಡಿ ಸೆಂಟೆನ್ಸ್. ಒಂದು 10,000 ದುಡ್ಡು ಕೊಡ್ರ. ನನ್ನ ಹತ್ರ ಇಲ್ಲ ಅಂದ್ಮೇಲೆ ನಿಮ್ಮ ಹತ್ರ ಎಲ್ಲಿ ಬಂದದು? ಭೂಮಿ ಎಲ್ಲ ಸುತ್ತಿದ್ರು ನನಗೆ 10 ರೂಪಾಯಿ ಹುಟ್ಟಲ್ಲ ಅಂತ ನನ್ಗೆ ಗೊತ್ತಾಯ್ತು. ಇದಕ್ಕೆಲ್ಲ ಅವನೇ ಸರಿ. ಏನ ಮಗ, ಏನೋ ವಿಷಯ ಇದೆ ಮಾತಾಡ್ಬೇಕಂದ? ನಮ್ಮ ಹುಡುಗಿಗೆ 3 ತಿಂಗಳ 3 ತಿಂಗಳಿಂದ ಅವಳಿಗೊಂದು ಗಿಫ್ಟ್ ಕೊಡ್ಸ್ಬೇಕು ಅಂತ ಮಾಡಿದೆ. ಕೊಡ್ಸಲ್ಲ? 10,000 ದುಡ್ಡು ಬೇಕು. ಅಲ್ಲ, ಬರೀ 10,000. 10,000 ಒಂದು ಮ್ಯಾಟ್ರ್ ಏನೋ? 10,000 ಏನೋ? 10 ಲಕ್ಷ ಕೊಡೋ ಒಬ್ಬ ಫೈನಾನ್ಸರ್ ಇದ್ದಾನೆ. 10 ನಿಮಿಷದಲ್ಲಿ 10,000 ಕೊಡ್ತೀನಿ ಕಣ. ಅದಕ್ಕೆ ಇಂಥ ಗೆಳೆಯ ಇರಬೇಕು ಅನ್ನೋದು. ಹಲೋ ಹಲೋ, ಹೇಳ್ರಿ. 9 ಕೋಟಿನ ನಿಮ್ಮ ಅಕೌಂಟ್ ನಂಬರ್ ಕಳಿಸಿ, ಪುಸ್ತಕ ಅಂತ ಕಳಿಸ್ಬಿಡ್ತೀನಿ. ಸರ್, ನಂಗೊಂದು 10,000 ದುಡ್ಡು ಬೇಕಾಗಿತ್ತು. 10,000ನ? 10 ಲಕ್ಷ ಕೊಡೋಣ ಬಿಡ್ರಿ. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಸಾಕು ಕೊಡಿ. ಅಷ್ಟು ಸಾಕು. ಯಾರು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು. ಆಟಗಾರನಿಗೆ ಆಟ ಗೊತ್ತು, ಮಾಟಗಾರನಿಗೆ ಮಾಟ ಗೊತ್ತು. ಮತ್ತೆ ನಂಗೇನ್ ಗೊತ್ತು? ಹೇಳ ಬೇಡ ಬಿಡಿ. ಸರ್, ಇದೇನ್ ಸರ್ ಫೈನಾನ್ಸರ್ಗೆ ಹೊಡೆದ್ಬಿಟ್ರಿ? ಯಾವನ್ರಿ ಹೇಳ್ದವನು ಅವನು ಫೈನಾನ್ಸರ್ ಅಂತ? ಅವ್ನ್ ಬಟ್ಟೆ ಹಾಕಿರೋದು ನೋಡ್ರಿ ಗೊತ್ತಾಗಲ್ಲ ಅವ್ನ್ ಫೈನಾನ್ಸರ್ ಅಂತ. ಅವನು ಮನಿ ಕೆಲಸದವನು. ಕಮ್ಮಿ ಸಾಕು ಕೊಡಿ, ಅವ್ನು ಕಾಪಾಡಕ್ ಬಿಡಿ. ಈಗ ಹೇಳಿ ಮ್ಯಾಟ್ರು. ಹೇಳಲಿ ಸರ್, ನನ್ನ ಫ್ರೆಂಡ್ ಸರ್ ಇವನು. ನಮಸ್ಕಾರ, ದುಡ್ಡು ಬೇಕಾಗಿತ್ತು ಸರ್. ತಮ್ಮ ಹೆಸರು? ಗೊಬ್ಬರ ಅಂತ ಸರ್. ನೋಡಕೊಳ್ಳಿ ತಿಪ್ಪೆ ಇದ್ದಂಗಿದ್ರಿ. ಎರಡು ಒಂದೇ ಅಲ್ವಾ ಬಿಡಿ ಸರ್. ಎಷ್ಟು ದುಡ್ಡು ಬೇಕು ಸರ್? 10,000 ಬೇಕು. ಏನ್ ಕೆಲಸ ಮಾಡ್ತೀರಿ ನೀವು? ಸರ್, ನಾನು ಸ್ಟೂಡೆಂಟ್ ಗಳಿಗೆ ಗೈಡ್ ಕೊಡ್ತೀನಿ ಸರ್. ಒಳ್ಳೆ ಕೆಲಸ ರೀ. ಇದು ಕೆಟ್ಟ ಕೆಲಸ ಅಂತ ಪೊಲೀಸರು ಅರೆಸ್ಟ್ ಮಾಡಿದ್ರು. ಏನಿಲ್ಲ ಸರ್, ಎಕ್ಸಾಮ್ ಹಾಲಲ್ಲಿ ಸ್ಟೂಡೆಂಟ್ ಗಳು ನೋಡ್ಕೊ ಬರ್ಲಿ ಅಂತ ಗೈಡ್ ಕೊಡ್ತಿದ್ದೆ. ಕಮ್ಮಿ ಶಾಕ್ ಕೊಡಿ, ಕಪಾಳಕ್ ಬಿಡಿ ಅವನಿಗೊಂದು. ಈಗ ಹೇಳಿ ಎಷ್ಟು ದುಡ್ಡು ಬೇಕು? ಸರ್, 10,000 ಬೇಕಾಗಿತ್ತು ಸರ್. 10,000? ಏನಕ್ಕೆ ಬೇಕಾಗಿತ್ತು? ನಾನೊಂದು ಹುಡುಗಿನ
ಹಲೋ ಹಲೋ ಅಣ್ಣ, ಅದು ಲವರಿಗೆ ಮದುವೆ ಮಾಡಿಸಿದ್ಯಲ್ಲ, ಅದಕ್ಕೆ ದುಡ್ಡು ಬೇಕಿತ್ತು. ಯಾವನ ಮಾತಾಡ್ತಿರೋದು? ಲವರ್ಸ್ಗೆ ನಾನು ಸಾಲ ಕೊಡ್ಬೇಕಾ? ಆಸ್ತಿ? ಈ ಆಸ್ತಿ ನಮ್ಮ ತಾಯಿ ಸಂಪಾದನೆ ಮಾಡಿರೋದು ಕಣೋ ಅಮ್ಮ. ತಾಯಿ ಒಂಟಿ ಕಾಲ್ ಮೇಲೆ ನಿಲ್ಲೋ ಯೋಗ್ಯತೆ ಎಲ್ಲ ಲವರ್ಸ್ಗೆ ಸಾಲ ಕೊಡ್ಬೇಕಾ? ಸಾಲಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಕಾಲ್ ಸಾರ್ ಕಾಲು 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 ಅದನ್ನೇ ಕಣಯ್ಯ ತುಳಿಸ್ತಾ ಇರ್ತಾನೆ ಅಂತ ಹೇಳಿದ್ದು. ನನ್ ಕಾಲು. ಬಿಡು ಫೋನು. ಏನ್ಕೋ ದುಡ್ಡು ಬೇಕಂದ್ರಿ? ಸರ್ ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಸರ್. ಅಲ್ಲ ಅದು ಬ್ರೇಕಪ್ ಆಯ್ತು ಸರ್. ಆ ವಿಷಯ ನಮ್ಮ ಅಮ್ಮನ್ ಗೊತ್ತಾಗಿ ಹುಷಾರ್ ತಪ್ಪಿದ್ದಾರೆ. 2 ಕಿಡ್ನಿ ಹೋಗ್ಬಿಟ್ಟಿದ್ದಾವೆ ಸರ್. ಹೆಂಗೋಯ್ತಪ್ಪ ಕಿಡ್ನಿ? ಹಿಂಗ್ ನಡ್ಕೋದು ಸರ್. ಏನ್ ಮಾತಾಡ್ತೀರಿ? ಅಡ್ಮಿಟ್ ಮಾಡಿದೀನಿ, 5 ಗಂಟೆಗೆ 10 ಸಾವಿರ ದುಡ್ಡು ಕಟ್ಬೇಕು ಸರ್. ಅಪ್ಪ ನಿಮ್ಮ ತಾಯಿ ಸ್ಟೋರಿ ಕೇಳ್ತಾ ಇದ್ರಿ ನನ್ನ ತಾಯಿನೇ ನೆನಪಂದು. ಹತ್ಯಾಕೆ 20 ಕೊಡ್ತೇನೆ ಬಿಡು. ಶಿಷ್ಯ ಅಣ್ಣ ದುಡ್ಡು ಕೊಡು. ತಾಳಿ. ಅದೇ ಆಟಗಾರನಿಗೆ ಆಟ ಗೊತ್ತು. ಆಯ್ತು. 20 ಕೊಡಂದ್ರೆ 20 ರೂಪಾಯಿ ಕೊಡ್ತಾನೆ. ಎಷ್ಟು ಬೇಕಂದ್ರಿ? ಸರ್ 10 ಸಾವಿರ. 1 2 3 4 5 6 7 8 9. ನಿಮಗೆ 100 ನೋಟ್ ಬೇಕಾ 200 ನೋಟ್ ಬೇಕಾ? ಸರ್ 200 ರೂಪಾಯಿ ನೋಟ್ ಕೊಡಿ ಸರ್. ಇಲ್ವಲ್ಲ 100 ಕೊಡಿ ಸರ್. ಮತ್ತೆ ಯಾಕೆ ಕೇಳಿದ್ರಿ? ಅಡ್ಮಿಟ್ ಮಾಡೀನಿ ಅಮ್ಮ. ಅಮ್ಮ 1 2 3 4 5 6. ನೀರ್ ಕಾಂತಂದಿನಿ, ಎಲ್ ಮಾಡಗ್ಲಿ? ಅಲ್ಲೇ ಇಟ್ಬಿಟ್ಟು ಒಳಿಕ್ ಬಾ. ಹೆಂಗದೆ ಮೈಗೆ? ಪಾತ್ರೆ ತೊಳಿ ಎಂದೆ. ಆಮೇಲೆ ಬರ್ತೀನಿ. ಬಾ ಬಾ. ಸರ್ ಲೆಕ್ಕ ಪಕ್ಕ. 1 2 3 4 5 6 7 8 ಅಣ್ಣ ನೆಲ ಒರೆಸಿದೀನಿ, ಪಾತ್ರೆ ತೊಳೆದಿನಿ, ಅಡಿಗೆ ಮಾಡಿದೀನಿ, ಬಾತ್ರೂಮ್ ಮುಚ್ಚಿದೀನಿ ಅಣ್ಣ. ನನ್ ಪೇಮೆಂಟ್ ಕೊಡೋಣ. ಇದೇ ಟೈಮಿಗೆ ಬರ್ಬೇಕಾ? ಎಷ್ಟು ಕೂಲಿ? 1000 ರೂಪಾಯಿ. ಇಲ್ಲೇ ಇದೆಯಲ್ಲ, ತಗೋ. ಬರ್ತೀನಿ ಅಣ್ಣ. ಸರ್ ನನಗ್ ಕೊಡ್ಬೇಕಾದ ದುಡ್ಡು ಅವನು ಕೊಟ್ಟು ಕಳ್ಸಿಬಿಟ್ರಿ. ಇಲ್ಲಿದೆ ರೀ, ಕೊಡ್ತೀನಿ. 1 ಇವನೇನೋ ಮತ್ತೆ ಎಣಿಸ್ತಾ ಇದ್ದಾನೆ. ಕೊಡ್ತಾನೆ, ಮುಚ್ಕೊಂಡಿರೋ. ಏನೋ ಮಾತಾಡ್ತಿದ್ರಿ? ಏನಿಲ್ಲ ಸರ್, ಲೆಕ್ಕ ಪಕ್ಕ. 1 2 3 4 5 6 7 8. ಅದೇ ಚಿಲ್ಲರ 5 ಸಾವಿರ ಸಾಲ ತಗೊಂಡಿದ್ದಲ್ಲ, ಕೊಟ್ಟದ ತಗೊಳ್ಳಿ. 5,000. 5,001 5,002 5,003 5,004 5,005 5,006 5,000. ಮುಂದೆ ಹೋಗ್ಬಿಟ್ರಿ. ಎಷ್ಟು ಮುಂದೆ ಹೋದೆ? ತುಂಬಾ ಮುಂದೆ ಹೋಗ್ಬಿಟ್ರಿ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಕ್ಯಾಬ್ ಮಾಡ್ಕೊಬತ್ತಾನೆ. ನೀವು ಲೆಕ್ಕ ಹಾಕಿ ಸರ್, ಲೆಕ್ಕ. ಪಕ್ಕ ಇದ್ದೀನ್ರಿ. 1 2 3 4 5. 1 ನಿಮಿಷ ಸರ್. ಅವನೆಲ್ಲೋ ಮುಂದೆ ಹೋದ, ಮಧ್ಯೆ ಬಾಯಕ್ಕಿ ಲೆಕ್ಕ ಹಾಕೋತ ಬರ್ತೀರಾ? ಏನೋ ಮಾತಾಡ್ತಿದ್ದೀರಿ? ಸರ್ ಲೆಕ್ಕ ಪಕ್ಕ ಇದೇನ್ರಿ? 1 2 3 4 98 99. ಮುಗೀತು ಈಗ ಮುಗೀತು ಸರ್. 99 ಆಗದೆ ಸರ್. 99. 1 2 3 4 5 6 7 8 9 10 11 12 13 14 ಇದು 16 17 18 19 20 21 22. ಸರ್ 200 ರೂಪಾಯಿ ನೋಟ್ ಆದ್ರೆ ಬೇಗ ಆಗ್ತಿತ್ತಲ್ಲ ಸರ್. 1 2 3 4 5 6. 1 ನಿಮಿಷ ಸರ್. ಸೈಡಿಗೆ ನೋಡಿ. ಅವ್ನು 100 ಅವರ ಕೊಡ್ತಾನೆ, 200 ಅವರ ಕೊಡ್ತಾನೆ. ನಿಮ್ಮ ಅಪ್ಪನ ಮನೆ ಕೊಡ್ತಿದ್ದ. ಸುಮ್ಮನೆ ನಿಂತ್ಕೊ. ಅವನು ಮಧ್ಯೆ ಬಾಯ್ ಹಾಕಿದ್ರೆ ಮೊದಲಿಂದ ಹೇಳಿಸ್ತಾನೆ ಕಡ್ರು. ಏನಾಯ್ತು ಸರ್? ಏನಿಲ್ಲ ಸರ್, ಲೆಕ್ಕ ಪಕ್ಕ ಇದೀನ್ರಿ. 1 2 3 4. ಲೆಕ್ಕನ ಸರಿ ಹೋಗ್ತಿಲ್ಲ. ಶಿಷ್ಯ ಅಣ್ಣ ನೀನೇ ಎಣಿಸ್ಬಿಟ್ಟು ಕೊಟ್ಟು ಕಳಿಸ್. ಸರಿ ಅಣ್ಣ. ಸರ್ ನೀವಾದ್ರೂ ಕರೆಕ್ಟಾಗಿ ಲೆಕ್ಕ ಹಾಕಿ ಸರ್. ನೋಡ್ರಿ. 1 2 3 4 5 6 7 8 9 10 48. ಲೆಕ್ಕ ಹಾಕ್ತಾನೆ ಸರ್. 49. ಲೆಕ್ಕ ಹಾಕ್ತಾನೆ. 48. ಲೆಕ್ಕ ಹಾಕ್ತಾನೆ. 49. 48. 49. 48. 49. 48. 49. ಮುಂದಕ್ಕೆ ಹೋಗೋ. ಸಾರಿ ಸರ್, 49 ಆದ್ಮೇಲೆ ಮುಂದಕ್ಕೆ ಲೆಕ್ಕ ಗೊತ್ತಿಲ್ಲ. 1 2 3 4 5 6. 1 ನಿಮಿಷ ಸರ್, 1 ನಿಮಿಷ.
ಲೆಕ್ಕ ಬರ್ದಾದ್ಮೇಲೆ ಫೈನಾನ್ಸ್ ಅಪೀಲ್ಸ್ ಅಲ್ಲಿ ಸಾರಿ ಸರ್, ಇಂಗ್ಲಿಷ್ ಅಲ್ಲಿ 49 ಆದ್ಮೇಲೆ ಲೆಕ್ಕನೇ ಗೊತ್ತಿಲ್ಲ ಸರ್. ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಮಕ್ಕಳ ಫಸ್ಟ್ ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ ಸರ್. ಲೆಕ್ಕ ಪಕ್ಕ ಇದ್ದೀನ್ರಿ. 1 2 3 4 5 6 ಲೆಕ್ಕನೇ ಸರಿ ಹೋಗ್ತಿಲ್ಲ ನನಗೆ. ತಗೊಂಡು ನೀವೇ ಎಣಿಸ್ಕೊಂಡು ತಗೊಂಡು ಹೋಗ್ರಿ. ಸರಿ ಸರ್, ಸರಿ ಸರ್. ಟಚ್ ಟಚ್ ಇರಿ ಏನ್ ಮಾಡ್ತಿದ್ಯಪ್ಪ? 97 ಕೊಡಲೇ ಅಲ್ಲಿ ಮೇಡಮ್ ಟಚ್ ಅಪ್ ಆಗಿಲ್ಲ ಅಂತ ಅಳ್ತಾವ್ರೆ. ನಿನ್ಗೆ ದುಡ್ಡು ಎಣಿಸೋ ಚಿತ್ತಾರ. ಇದು ನಮ್ ಶೋ ಜಡ್ಜು ಅಂತಂದ್ರೆ ಅಲ್ವಾ ಮೇಡಮ್? ಅಯ್ಯೋ ಸಾರಿ ಗೊಬ್ರ. ಲೆಕ್ಕ ಪಕ್ಕ ಇದೀನಿರಿ. 1 2 3 4 5 6 7 सर ಒಂದು ನಿಮಿಷ ಸರ್. ಮೇಡಮ್ ದುಶ್ಮನ್ ಕಹಾಯ ಅಂದ್ರೆ ಜಡ್ ಸೀಟ್ ಮೇ ಹೈ ಅಂದಂಗೆ ಆಯ್ತು. ನೋಡ್ಕೊಂಡು ಮಾಡಕ್ಕೆ ಇಲ್ಲಿ ಲೆಕ್ಕ ಮಧ್ಯ ಪಾಯ ತಪ್ತದೆ. ಪಕ್ಕ ಇದ್ದೀನ್ರಿ. ಈ ಕೂಡ ನಾನು ಕೌಂಟ್ 1 ಮಾಡ್ತೀನಿ. 2 3 4 5 6 7 ಲೆಕ್ಕನೇ ಸರಿ ಹೋಗ್ತಿಲ್ಲ. ನೀವೇ ಎಣಿಸ್ಬಿಟ್ಟು ಇವ್ರು ಕೊಟ್ಬಿಟ್ಟು ಹೋಗಿ. ಕರೆಕ್ಟ್ ಆಗಿ ಎಣಿಸ್ತೀನಿ. ಕರೆಕ್ಟ್ ಆಗಿ ಎಣಿಸ್ಬಿಡು. 5 ಗಂಟೆ ಅಮ್ಮ. 10 20 ಮಾತಲ್ಲಿ ಒಂದು ಹಿಡಿತ, ಒಂದು ಸ್ಪಷ್ಟತೆ ಇರಬೇಕು. ನೀಟಾಗಿರ್ಬೇಕು. ಏನಿರ್ಬೇಕು? ನೀಟಾಗಿರ್ಬೇಕು. ತಗೊಳ್ಳಿ, ದುಡ್ಡು ಎಣಿಸೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಎಲ್ಲ ಕರೆಕ್ಟ್ ಆಗತ್ತಲ್ವಾ ಸರ್? ಎಲ್ಲ ಲೆಕ್ಕ ತಪ್ಪೋಯ್ತು. ಗುರು ಸರ್ ಕೈ ಕೂಡ ಎಣಿಸ್ತಾರೆ. ಸರ್ ನೀವಾದ್ರೂ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಸರ್. ಲೆಕ್ಕ ಪಕ್ಕ. ಲೆಕ್ಕ ಹಾಕಿ ಸರ್. 1 2 3 4 5 6 7 ಗುರು ಸರ್, ನಿಮ್ಮ ಮೈಕ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಸಾರಿ ಸರ್, 1 ನಿಮಿಷ ಕೊಡಿಲಿ. ನಿಮಗೂ ಬರಲ್ಲ. ಇರಿ ಸರ್ ಲೆಕ್ಕ 1 2 3 4 5 ಒಂದ್ ನಿಮಿಷಪ್ಪ. ಎಲ್ಲ ಓಕೆ, ಅದೇನು ಕಾಲಿ ಲಿಂಗ ಅಂತ ಅಲ್ಲ ಇದು. 1 2 3 4 5 ಗಬ್ಬು, ಒಂದು ದಿನಕ್ಕೆ 10,000 ನಿಂಗೆ ಜೋಡ್ಸಕ್ಕಾಗಿಲ್ಲ ಅಂದ್ಮೇಲೆ ನಿನಗೆ ಯಾಕೋ ಬೇಕು ಸಂಸಾರ, ಹುಡುಗಿ ಎಲ್ಲ? ಗುಡ್ ಬೈ. ನನ್ನ ಮಗ ದುಡ್ಡು ಕೊಡತ್ಲ, ಹುಡುಗಿನೂ ಇಲ್ಲ ಸರ್. ಎಲ್ಲ ಮುಗೀತು ಸರ್. ಎಲ್ಲಿ ಮುಗಿತಪ್ಪ? ಇನ್ನು ಲೆಕ್ಕ ಇದೀರು. 1 2 3 4 5 6 7 ತೊಂದ್ರೆ ಕೊಡು. ಅವ್ನು ಹೇಗೆ ಸರ್ ನಿಲ್ಸ್ರು? ನೀನಾದ್ರೂ ತೊಂದ್ರೆ ಕೊಡು, ನಿಲ್ಲಿಸ್ಲಿ. ಕಂಟೆಸ್ಟೆಂಟ್ ಪ್ಲೀಸ್ ಮೊದಲು ತೊಂದ್ರೆ ಕೊಡಿ, ಅವ್ನು ನಿಲ್ಲಿಸ್ಲಿ. ಮೇಡಮ್ ಟಚ್ ಅಪ್ ಮಾಡಿಸ್ಕೊಳ್ಳಿ. ಈಗ ಮೈಕಿಗೆ ರೆಡಿ ಮಾಡಕ್ಕಿಲ್ವ ಸರ್ ನೀವು? ಲೆಕ್ಕ ನಿಲ್ಸಿ. 9,997 9,998 9,999 10,000. ಆದ್ರೂ ನನ್ನ ಕೈ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ಶಿಷ್ಯ ಅಣ್ಣ, ಆ ನೋಟ್ ಎಣಿಸೋ ಕೌಂಟಿಂಗ್ ಮಿಷಿನ್ ತಗೊಂಬಾ. ನೀವ್ ಏನೇ ಅನ್ನಿ, ಮಿಷಿನ್ ನಲ್ಲಿ ಎಣಿಸ್ದಂಗೆ ಕೈಯಲ್ಲಿ ಎಣಿಸಕ್ ಆಗಲ್ಲ. ಶಿವು, ನಿಮ್ಮ ಪ್ರೊನೌನ್ಸಿಯೇಷನ್ ಎಲ್ಲ ಕರೆಕ್ಟ್ ಆಗಿತ್ತಾ? ಏನೋ ಒಂದು ರಚ್ಚಿ. ನಾನಂತೂ ಥ್ರೂ ಔಟ್ ದ ಸ್ಕಿಟ್ ಮಜಾ ಮಾಡಿದೆ. ನಾನು ನಗ್ತಿದೆ, ಸಕ್ಕದಾಗಿ ನಗ್ತಿದೆ. ಗೊಬ್ಬರನ ಎಕ್ಸ್ಪ್ರೆಷನ್ಸೇ ನಂಗೆ ನಗು ತರಿಸಿದ್ದು. ಹರೀಶಾ, ಅನಿಲ್, ಗುಡ್, ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ರಿ ಅವ್ರಿಗೆ. ಅಂಡ್ ಓವರ್ ಆಲ್ ಚೆನ್ನಾಗಿತ್ತು. ಥ್ಯಾಂಕ್ ಯು ರಚ್ಚಿ. ಗುರುಜಿ, ದುಡ್ಡು ಕೆಟ್ಟದ್ದು ನೋಡೋಣ ಅನ್ನೋ ಹಾಡು ನೆನಪಾಗ್ತಿದೆ ನಮ್ಗೆ.
ಸೊ ನಿಮ್ಮ ಅನುಭವದಲ್ಲಿ 4 ಸಾಲ ಹೇಳಿ ಗುರುಜಿ. ಲೇಟ್ ಆದ್ರೂ ಪರವಾಗಿಲ್ಲ, ನೋಟ್ ಎಣ್ಸಕ್ಕೆ ಎಂಜಲ್ ಮಾತ್ರ ಹಚ್ಚಬಾರ್ದು. ಲೇಟ್ ಆದ್ರೂ ಪರವಾಗಿಲ್ಲ, ನೋಟ್ ಎಣ್ಸಕ್ಕೆ ಎಂಜಲ್ ಮಾತ್ರ ಹಚ್ಚಬಾರ್ದು. ಲೇಟ್ ಆದ್ರೂ ಪರವಾಗಿಲ್ಲ, ನೋಟ್ ಗಳಿಸೋಕೆ ಎಂಜಲ್ ಕಾಸಿ ಕೈ ಮಾತ್ರ ಚಾಚಬಾರ್ದು. ಸ್ಕಿಟ್ ನಿಜ ತುಂಬಾ ಚೆನ್ನಾಗಿತ್ತು. ಆದ್ರೆ ನಮ್ಮ ಶಿವದ್ದು ಆಂಶಿಯನ್ಸ್ಗೆ ಬದಲಿ ಅದು ಸರಿಯಾಗಿಲ್ಲ. ಅದು ತುಂಬಾ ಪ್ರಾಬ್ಲಮ್ ಇತ್ತು. ಗೊಬ್ಬರದ್ದು ವಾಯ್ಸ್ ಅಲ್ಲಿ ಒಂದು ಪೇಯ್ನ್ ಇದೆ ಅಲ್ವಾ? ಅವನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ಅವನ ವಾಯ್ಸ್ ಅಲ್ಲಿ ಒಂಥರ ನೋವಿರುತ್ತೆ. ಅದು ನೋವು ಯಾವತ್ತೂ ಇರುತ್ತೆ. ಇದ್ರಲ್ಲಿ ತುಂಬಾ ಎಕ್ಸ್ಪ್ರೆಸ್ ಆಗಿ ಅದು ಒಳಗಿಂದೆಲ್ಲ ಹೊರಗಡೆ ಬಂದಾಗಿತ್ತು. ಆನ್ ದಿ ಹೋಲ್ ಫ್ರಾಂಕ್ಲಿ ಟೆಲ್ಲಿಂಗ್, ಲವ್ಲಿ ಸ್ಕಿಟ್, ಲವ್ಡ್ ಇಟ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗೈಸ್, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ವಿ. ಥ್ಯಾಂಕ್ ಯು. ಸಾಮಾನ್ಯವಾಗಿ ಫೋಟೋದಿಂದ ಹೂ ಬಿದ್ರೆ, ಹಲ್ಲಿ ಏನಾದ್ರು ಸದ್ ಮಾಡಿದ್ರೆ, ತುಂಬಿದ ಕೊಡ ಏನಾದ್ರು ಎದುರುಗಡೆ ಬಂದ್ರೆ, ಈ ರೀತಿ ಶುಭ ಶಕುನಗಳಾದ್ರೆ ಆ ದಿನ ನಾವು ಶುಭ ದಿನ ಅಂತ ಅನ್ಕೊಂತೀವಿ. ಆದ್ರೆ ನಮ್ಮ ಈ ಹೀರೋ ಲೈಫಲ್ಲೂ ಇದೆಲ್ಲಾನು ನಡೆದಿದೆ. ಆದ್ರೂ ಟೈಮ್ ಯಾಕೋ ಅವನಿಗೆ ಕೈ ಕೊಡ್ತಾ ಇದೆ. ಯಾಕೆ ಅಂತ ವಿಚಾರಿಸ್ಬಿಡೋಣ ಅಲ್ವಾ? ಬರ್ಲಿ ಒಂದು ಚಪ್ಪಾಳೆ. ಹಲೋ, ಹೇಳಿ ಮ್ಯಾಮ್. ಗೊತ್ತು ನಂಗೆ ನೀವು ಕೂಗೋದು ನೋಡ್ರೆ ಗೊತ್ತು, ಸಕದಾಗ ಕಾಣಿಸ್ತಾ ಇದ್ದೀನಲ್ಲ. ನಾನು ತುಂಬ ದಿನ ಆಗಿತ್ತು ಹಿಂಗೆ ನೋಡಿದೆ. ಸರ್, ಮೇಡಮ್, ಇವತ್ತು ನಮ್ಮ ಲೈಫಲ್ಲಿ ಎಷ್ಟು ಶುಭ ದಿನ ಅಂದರೆ, ಬೆಳಗ್ಗೆ ಕನ್ಸಲ್ಲಿ ಗಣಪತಿ ಬಂದಲ್ಲ ಅಂತ ಹಿಂಗೆ ಕೈ ಮುಗಿಯಕ್ಕೆ ಹೋಯ್ತೀನಿ. ಬಲಗಡೆ ಪ್ರಸಾದ ಬಿತ್ತಲ್ಲ ಅಂತ ಮೊಬೈಲ್ ನೋಡ್ತೀನಿ. ನನ್ನ ಹುಡುಗಿ ಫೋನು, ಚಿನ್ನು ನಿನ್ನ ಇವತ್ತು ಮೀಟ್ ಆಗಲೇಬೇಕು ಫಾಸ್ಟ್ ಅಂತ. ಇನ್ನೇನು ಬರೋಣ ಅಂತ ಹೊರಗಡೆ ಕಾಲೆಕ್ತಾ ಇದ್ದೀನಿ. ತುಂಬಿದ ಗರ್ಭಿಣಿ ಹಸು ದಡ 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 ಅಂತ ಅಡ್ಡ ಹೋಗ್ಬಿಡ್ತು ಕಣ. ನಿಧಾನ. ಏನಮ್ಮ, ಹೇಳು. ಏಯ್, ನೀನು ಮಗಬೇಡ. ನನ್ನ ಮಗನಿಗೆ ಕೇಳಿಸ್ಬೇಕು, ಜೋರಾಗಿ ಹೇಳು. ಅಯ್ಯೋ, ನನಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ಒಳ್ಳೆ ವಿಷಯ ಹೇಳಕ್ ಬಂದಿದ್ದೀನಿ. ಹೇಳು. ನನಗೆ ನಿನಗಿಂತ ತುಂಬಾ ಒಳ್ಳೆ ಹುಡುಗ ಸಿಕ್ಕಿದನ್ ಕಣೋ. ನಿನ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು. ನೀವು ಹುಡುಗಿರು ಹೆಂಗ್ ಗೊತ್ತಾ, ಬಂದು ಚಿನ್ನು ಮುದ್ದು ಬಂಗಾರಿ ಅಂದ್ಬಿಡ್ತೀರಾ. ನಾವು ಇವಳು ಲೈಫ್ ಲಾಂಗ್ ನನ್ನ ಜೊತೆ ಇರ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ತಾಯಿಗೆ ಹುಷಾರ ಇಲ್ಲ ಅಂದ್ರು ನಿನ್ನನ್ನು ಊರೆಲ್ಲ ಮೇಯಿಸ್ಕೊಂಡು ಬರ್ತೀವಿ. ಕೊನೆಯಲ್ಲಿ ನೀವು ನನ್ನ ತಾಯಿಗೆ ಇಷ್ಟ ಆಗಿಲ್ಲ, ನಮ್ಮನೆ ನಾಯಿಗೆ ಇಷ್ಟ ಆಗಿಲ್ಲ ಅಂತ ಕೈ ಕೊಟ್ಟೋಯ್ತಿರಲ್ಲ. ನೀನು ಬರ್ಬೇಕಾದ್ರೆ ಹೆಂಗೆ ಇದ್ದೆ, ಗುಂಗ್ರು ಕೂದಲು, ಗೋಧಿ ಬಣ್ಣ, ಒಣಕಟ್ಟು ಮೈಕಟ್ಟು. ಆದ್ರೆ ಈಗ ಹೆಂಗಾಗಿದ್ಯಾ, ಸಿಲ್ಕಿ ಹೇರು, ಗಜಲಿಂಬೆ ಮೈ ಬಣ್ಣ. ನಿನಗೆ ನಾನು ಖರ್ಚು ಮಾಡಿದ್ನೆಲ್ಲ ಕೊಟ್ಟು ಹೋಯ್ತಾ ಇರೋ. ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀನ, ಕನ್ಸ್ಯೂಮರ್ ಕೋರ್ಟಿಗೆ ಕೇಸ್ ಹಾಕ್ತೀನಿ. ಇವಳು ನನ್ನನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದಾಳೆ, ಯುವರ್ ಆನರ್ ಅಂತೀನಿ. ನನ್ನ ಹಾರ್ಟ್ ಅಲ್ಲಿ ಸೈಡ್ ತಗೋ ಅಂತ ಹೇಳಿ ಅರ್ಧದಲ್ಲಿ ಅಡ್ವಾನ್ಸ್ ತಗೊಂಡು ಹೋಯ್ತಾ ಇದ್ದಾಳೆ. ಮೈ ಲಾರ್ಡ್ ಅಂತೀನಿ ಕಣೆ. ಏನ್ ಮಾಡ್ಕೋತೀಯ ಮಾಡ್ಕೋ, ಹೋಗೋ ಲುಚ್ಚ. ಪ್ರೀತಿ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹುಚ್ಚ ಅಂತಿದ್ಲು, ಈಗ ಲುಚ್ಚ ಅಂತವಳೆ. ಲೇ, ನೀನ್ ಯಾವ್ದೋ ಫಿಗರ್ ಸಿಕ್ತು ಅಂತ ಇನ್ನೊಬ್ಬ ಫಿಗರ್ನ ಕರ್ಕೊಂಡಿದ್ರೆ ಬೇಜಾರಿಲ್ಲ ಕಣೆ. ನೀನ್ ಕಳ್ಕೊಂಡಿರೋದು ಈ ಟೈಗರ್ನ. ಅದೇನೋ ಕೊನೆಯಲ್ಲಿ ಹುಡುಗಿಯರು ಹೇಳೋಗ್ತಾರಲ್ಲ, ಅದನ್ನ ಹೇಳ್ಬಿಟ್ಟು ಹೋಯ್ತಾ ಇರೋದ್ಲಾಗ ಕಾಯ್ತವ್ರೆಲ್ಲ. ನೋಡಿ, ನಿಮ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಈ ಮುಳ್ಳಂದಿ ಮುಖವೇ ಸಿಕ್ಕಿದೆ ನನ್ ಗ್ರಾಚಾರ. ನಿನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನನಗೆ ಗೊತ್ತು ಕಣೆ. ನೋಡೋ, ಹಲೋ ಮಾನಸ, ನಿನಗೂ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಆದ್ರೆ ನನ್ನಂತ ಹುಡುಗ ಯಾವತ್ತೂ ಸಿಗಲ್ಲ. ಹೋಯ್ತಾ ಇರು. ಬೆಳಗ್ಗೆ ಶುಭ ಶಕುನ ಅಂತ ಬಂದ್ಬಿಟ್ಟೆ, ಹುಡುಗಿ ಕೈ ಕೊಟ್ಬಿಡ್ಲಪ್ಪ. ಸರ್, ಹೆಣ್ಣು ಕೈ ಹಿಡ್ದಿಲ್ಲ ಅಂದ್ರೇನು, ಎಣ್ಣೆ ಕೈ ಹಿಡಿಯುತ್ತೆ. ಏನಿದು
ಸರ್ ಹಾ. ಈ ಎಲ್ರು ಇರೋರು ನನ್ನನ್ನ ಟೈಮ್ ಸರ್ ಇಲ್ಲ ಟೈಮ್ ಸರ್ ಇಲ್ಲ ಅಂತಿದ್ರು ಸರ್ ಅದಕ್ಕೆ ಗಡಿಯರನ್ನೇ ನುಂಗ್ಬಿಟ್ಟೆ. ಸದ್ಯ ನನ್ನ ಮಗನಿಗೆ ಯಾರ ಸೆಟ್ ಸರಿ ಇಲ್ಲ ಅಂದ್ಬಿಟ್ಟಿದ್ರೆ ಸೊಟ್ನು ನುಂಗ್ಬಿಡವನೇನು. ನಮ್ಮ ಮಗನೇ ಲೈ ಕೊಡಲೇ ಒಂದು ಕ್ವಾರ್ಟರ್ ಕರೇನೈ. ಸರಿ ಸರ್ ಸರಿ ಸರ್. ಸರ್ ಎಣ್ಣೆ. ಥ್ಯಾಂಕ್ ಯು. ಸರ್ 4 ರೂಪಾಯಿ ಚೇಂಜ್ ಇಲ್ಲ, ಆಮೇಲೆ ಕೊಡ್ಲಾ? ಈಗಲೇ ಬೇಕು ನನ್ನ ಮಕ್ಕಳ. ಆಮೇಲೆ ಯಾಮಾರಿಸ್ಬಿಡ್ತೀರಾ ನೀವು, ಕುಡ್ದಿರಾ ಟೈಟ್ ಆಗ್ಬಿಟ್ಟಿದ್ದೀರಾ, ನಮ್ಮ ಬಾರಿಗೆ ಬರಲೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಮಾರಿಸ್ತೀರಾ ಬೇಡ. ಸರ್ 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 4 ರೂಪಾಯಿಗೆ ಎಷ್ಟು ಮಾತಾಡ್ತೀರಾ ಸರ್ ನೀವು? ಏನೋ 4 ರೂಪಾಯಿ ದಿನಕ್ಕೆ 100 ಜನ ಕೆಂಡರ್ ಇಟ್ಟರೆ ನನ್ನ ಮಗನೇ 400 ರೂಪಾಯಿ ಆಯ್ತು ಅಂದ್ರೆ 10 ವರ್ಷಕ್ಕೆ. ನಾನು 4 ರೂಪಾಯಿ ಸಾಲ ಮಾಡಿದ್ರು ಕೊಡ್ತೀನಿ ಸರ್. ಸಾಕ್ 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 ಅಣ್ಣ ನಿನ್ಗೆ ಸರಿಯಾಗಿ ಮಾಂಜ ಬಿದ್ದಂಗಿದೆ. ಇಲ್ಲೇ ನಾನು 4 ಕೊಟ್ಟಾಗ ಆ ಕಡೆಯಿಂದ 2 ತಗೊಳ್ಳೋದು ಬೇಡವೇನೋ? ಇವರು 2 ಕೊಡದೆ 4 ಹಿಡ್ಕೊಂಡಂಗಿದೆ. ಏನಿಲ್ಲಣ್ಣ, ಹೊಡ್ದಿರೋ ಸುತ್ತಿಗೆ ಈ ರೇಂಜ್ಗೆ ಏಟಾಗಿರ್ಬೇಕಂದ್ರೆ ಇನ್ನು ಹೊಡ್ಸ್ಕೊಂಡಿರೋ ಮೊಳೆಗೆ ಹೆಂಗ್ ಏಟಾಗಿರ್ಬೇಡ ಅಂತ ಹೇಳ್ದೆ. ಭಾಷೆ ನೋಡಿದ್ರೆ ಹೊಗಳದಂಗಿದೆ, ಭಾವನೆ ನೋಡಿದ್ರೆ ಇಟ್ಟಂಗಿದೆ. ಹಂಗಲ್ಲಣ್ಣ, ಬಟ್ಟೆ ಎಲ್ಲ ಹರಿದೋಗಿದ್ಯಲ್ಲ ಅದಕ್ಕೆ. ಗಲಾಟೆಲು ಹರಿದಿರೋ ಶರ್ಟ್ ಯಾವ ಅಂಗಡಿ ಸಿಗುತ್ತೆ? ಎಲ್ಲಾರು ಸಿಗುತ್ತಾ ಸರ್? ಕರೆಕ್ಟ್ ಕರೆಕ್ಟ್. ಹೋಗ ಅಣ್ಣ ನೀನ್ ಹೇಳಿರೋ ಓಲ್ಡ್ ಮಾಲ್ ಇಲ್ಲ ಅಣ್ಣ, ಬೇರೆ ಕೊಡ್ಲಾ? ಕೊಡೋ. ಸೋಪ್ ಯಾವ ಕಲರ್ ಆದ್ರೇನು ನೊರೆ ಬೆಳ್ಳಿಗೆ ತಾನೇ ಬರೋದು ಅಲ್ಲ? ಕರೆಕ್ಟ್ ಹೇಳಿ ಸರ್, ನನ್ನ ಮನೆ ಗಾಂಚಲಿ ಜಾಸ್ತಿ. ಕರೆಕ್ಟ್ ಹೇಳಿ. ಕೊಡ ಕೊಡ ಕೊಡ. ಕರೆಕ್ಟ್ ಅಲ್ವಾ? ಮಾಡ್ತೀನಿ ತಡಿ. ಅಣ್ಣ ಬಿಲ್ಲು ಬಿಲ್ಲು ಅಣ್ಣ ಇನ್ನು 4 ರೂಪಾಯಿ ಕೊಡ್ಬೇಕು. ಅಣ್ಣ ಪರವಾಗಿಲ್ಲ ಅಣ್ಣ, ನಂಗೆ ಕೊಡ್ಬೇಡಿ. ಆ 4 ರೂಪಾಯಿನ ಅವ್ರಿಗೆ ಕೊಟ್ಬಿಡಿ. ರೌಡಿ ಕಳ್ಕೊಂಡವ್ರು ಅವರೇ ಕೊಡ್ತಾರೆ. ಬಸ್ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಆಯ್ತಾ? ಆರಾಮಾಗಿ ಕೊಡಿ ಸರ್, ಆರಾಮಾಗಿ. ಏನಿಲ್ಲ, ಮೈ ಕೈ ನೋವು ಬಂದ್ಬಿಟ್ಟಿದೆ, ಫುಲ್ ಫೈಟು ಬೆಳಗಿನ ಜಾವ ಎಲ್ಲ. ಒಂದೇ ಒಂದು ರೌಂಡ್ ಹಾಕೊಂಡ್ಬಿಟ್ಟು ನೀನ್ ದುಡ್ಡ ಸೆಟ್ಲ್ ಮಾಡ್ಬಿಡ್ತೀನಿ. ಅಲ್ಲ ಸರ್, ಸೆಟ್ಲ್ ಮಾಡೋ ಅಂದ್ರೆ ರೌಂಡ್ ಹಾಕೊಂಬೋದಲ್ಲ ಅಂತ ಲೆಕ್ಕ ಮಾಡ್ತಾ ಬಿಡುತ್ತೆ. ಆಮೇಲೆ ಲೆಕ್ಕಕ್ಕೆ ಸಿಗಲ್ವೇನೋ ಅಂತ ಭಯ ಆಯ್ತದೆ. ಕೊಡ್ತೀನಿ ಬಿಡಿ ಬಾಸ್, ತಲೆ ಯಾಕೆ ಕೆಡ್ಸ್ಕೊತೀರಾ? ಓಕೆ ಸರ್, ಖಂಡಿತ ಕೊಡ್ತೀನಿ. ಗುರು ಎಷ್ಟು ಕೊಡ್ಬೇಕು? ಕರೀತಾನೆ ನೋಡಿ ಸರ್. ನಾನ್ ನಿನಗೆ ಹೇಳಿದ್ದು ಗುರು ಸರ್ಗಲ್ಲ. ಎಷ್ಟೋ ಕೊಡ್ಬೇಕು ಗುರು ನಿಂಗೆ? ಗುರು ಅಂದಿದ್ ನಂಗ? ಸರಿಯಾ ಹೇಳ್ದೆ ಬಿಡು. ಫಸ್ಟ್ ಬಾಸು ಬಾಸು ಅಂತಿದ್ದೆ, ಗುರು ಅಂತವನಲ್ಲಪ್ಪ. ಹೇಳಲ್ಲ, ಎಷ್ಟು ಕೊಡ್ಬೇಕಲ್ಲ? ಅದೇ ಸರ್ 4 ರೂಪಾಯಿ. ಎಷ್ಟು ಕೊಡ್ಬೇಕು? 4 ಸರ್. ಎಷ್ಟೋ ಕೊಡ್ಬೇಕು? 4 ಸರ್, 4. ಎಷ್ಟು ಕೊಡ್ಬೇಕಲ್ಲ? ಇಷ್ಟು ಎಷ್ಟಾರು ಹೇಳ್ತೀಯಲ್ಲ? ಎಷ್ಟು? 4 ರೂಪಾಯಿ ಸರ್. ನಾನ್ 4, ಇವನ್ 4, ಅವನ್ 4, ಅವನ್ 4 ಅಂದ್ರೆ ಟೋಟಲ್ಲು 16 ರೂಪಾಯಿ. ಮಾಡ್ತೀಯಾ? ಸಾಕು ಸಾಕು ಸಾಕು. ಬಸ್ಸು ಏನೇ ಹೇಳಿ ಉಪ್ಪಿನಕಾಯಿ ಮಾತ್ರ ಸಖತ್ತಾಗೈತೆ. ಇಷ್ಟು ತನಕ ನನ್ನ ಉಪ್ಪಿನಕಾಯಿ ಮಾಡ್ಕೊಂಡ್ರಪ್ಪ, ಚೆನ್ನಾಗೈತೆ. ಆಗ್ತದಾರೆ ಬಿಡಿ. ಎಣ್ಣೆ ಸಾಕಾಗ್ತಿಲ್ಲ ಬಸ್ಸು. ಎಲ್ಲಿ ಸಾಕಾಗ್ತಲ್ವಾ ಸರ್? ಬಲೇಲಿ ಎಣ್ಣೆ ಕೊಡ, ಎಣ್ಣೆ ಕೊಡ. ಎಷ್ಟಾಯ್ತು? 246 ರೂಪಾಯಿ ಸರ್. 246 ಅಂದ್ರೆ ನಾನು ನಿಂಗೆ ಎಷ್ಟು ಕೊಡ್ಬೇಕು? ಅಯ್ಯೋ, 246 ಪ್ಲಸ್ 4 ರೂಪಾಯಿ, ಒಟ್ಟು 250 ರೂಪಾಯಿ ಸರ್. ಎಷ್ಟು? 250. ಎಷ್ಟು? ನೀನ್ 250, ಇವ್ 250 ಹೊಡ್ಕಳಿ ಎತ್ಲೆ. ಗುರು ಎಷ್ಟು ಕೊಡ್ಬೇಕು? ಏನ್ ಬೇಗನ ರುಬ್ಬಕ್ಕಂತ ಪ್ಲಾನ್ ಹಾಕೊಂಡಿದಾರ ನನ್ನ ಮಕ್ಳ. ಎಷ್ಟು ಕೊಡ್ಬೇಕು?
ಎದಪ್ಪ ಎತ್ತು ಎತ್ಕೊಡ್ಬೇಕು ಹೋಗೋ ಅಣ್ಣ 4 ರೂಪಾಯಿ ಕೊಟ್ರ ಅಣ್ಣ? ಕೊಟ್ರು ಕಣ 4 ಜೊತೆಗೆ ನಿಂಗೊಂದು 8 ರೂಪಾಯಿ ಟಿಪ್ಸು ಕೊಟ್ಟಿದ್ದಾರೆ. ಹೌದಾ ಅಣ್ಣ? ಥ್ಯಾಂಕ್ಸ್ ಅಣ್ಣ, ನಂಗೂ ಕೊಟ್ಬಿಡಿ ಅಣ್ಣ. ಲೈಫಲ್ಲಿ ನಿನ್ ಟೈಮೇ ಸರಿ ಇರೋಲ್ಲ ನನ್ನ ಮಗನೇ ಅಂತ. ಸರ್, ನನ್ನ ಲವರ್ಗೆ ಮದ್ವೆ ಸರ್ ಇವತ್ತು. ಅವಳು ಮದ್ವೆ ಸೆಟಪ್ ಅಲ್ಲಿ ಇದ್ರೆ ನಾನು ಬಾರ್ ಸೆಟಪ್ ಅಲ್ಲಿ ಇದ್ದೀನಿ ಸರ್. ಇವತ್ತು ಅವಳು ಮದ್ವೆ ಹಸೆ ಮಣಿ ಏರ್ತಾ ಇದ್ರೆ ನಾನು ವಿಷಯ ಕುಡ್ದು ಚಟ್ಟ ಏರ್ತೀನಿ ಸರ್. ನಂದಿನಿ ಅಯ್ಯಪ್ಪ, ನಾಯಿ ಹೊಡೆದೋಗ್ಬಿಟ್ರಲ್ಲ, ಕುಡಿಯೋಕೆ ಎಣ್ಣೆನೂ ಇಲ್ವಲ್ಲ. ಓ ಅದಿಲ್ಲ, ಏನೋ ಬಿದ್ದು ನಗ್ತಾ ಇದೆಯಲ್ಲ, ಯಾಕಪ್ಪ? ಅಣ್ಣ, ನಾನು ಹುಡುಗಿ ಕೈ ಕೊಟ್ಬಿಟ್ಲಣ್ಣ. ಈ ಹುಡುಗಿರಿರೋದೇ ಕೈ ಕೊಡಕಣ, ಅವ್ರಿಗೆ ದೇವ್ರು ಕೊಟ್ಟಿರೋದೇ ಕೈ. ಅದಕ್ಕೆ ಎಣ್ಣೆ ಕುಡಿತಿದ್ಯಾ? ಏ ಒಳ್ಳೆ ಮಗು ತರ ಇದೆಯಾ, ಮನೆಗೆ ಹೋಗಿ ಅಮ್ಮನ ಹತ್ರ ಕಷಾಯ ಮಾಡಿಸ್ಕೊಂಡು ಕುಡಿಯಪ್ಪ. ಸುಮ್ಮನೆ ಇರೋ, ಸೋಡಾ ಬೇರೆ ತಂದ್ಬಿಟ್ಟು. ಸುಮ್ಮನೆ ನನ್ನ ಮಾತು ಕೇಳು. ಏನಪ್ಪ, ನಾನು ಕುಡಿದ್ರೆ ಏನಾಯ್ತದೆ? ಅದ್ರಲ್ಲಿ ವಿಷಯ ಮಿಕ್ಸ್ ಮಾಡೀನಿ. ಎಂತ ನನ್ನ ಮಗ ಇರ್ಬೋದು ನೋಡು, 1 ಕ್ವಾರ್ಟರ್ ಎಣ್ಣೆ ಕುಡಿತೀನಿ ಅಂತ ವಿಷ ಮಿಕ್ಸ್ ಮಾಡೀನಿ ಅಂತೆಲ್ಲ. ಸುಮ್ಮನೆ ನೋಡೋನೇ, ನಮ್ಮ ಲೈಫಲ್ಲಿ ನಾವು ನಾಗರಾವತ್ರನೇ ಎಲೆಗೆ ಹೊರ್ಸ್ಕೊಂಡವ್ರು ಅಂತ ನನ್ನ ಮಕ್ಕಳು ನಾವು ನಮ್ಮ ಏನು ಅಣ್ಣ, ನಾನು ಹೇಳಿಲ್ಲ ವಿಷ ಮಿಕ್ಸ್ ಮಾಡಿದ್ರೆ ಅಂತ ಹೇಳಿಲ್ವ ನಾನು? ನಿಜವಾಗ್ಲೂ ವಿಷ ಮಿಕ್ಸ್ ಮಾಡಿದ್ದೀನೋ? ನಿಜವಾಗ್ಲೂ ಅವಾಗಲೇ ಪಡ್ಕೊಂಡೆ ನಾನು. ಕಾಪಾಡೋ, ಯಾಕಾದ್ರೂ ಕಾಪಾಡೋ, ಅವನಿಲ್ಲ ಕಾಪಾಡೋ. ಅಣ್ಣ, ಏನಣ್ಣ ಕಾಪಾಡೋದು ನಿನ್ನ? ನಿಮ್ಗೋಸ್ಕರ ನಾನು ಹಸೆಮಣೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದೀನಿ ಬಂಗಾರ. ಇವಳಿಗೋಸ್ಕರ ನೀವು ವಿಷ ಕುಡಿತಿದ್ದ? ವಿಷ ಕುಡ್ದೇ ಬಿಡ್ಬೇಕಿತ್ತು ಇವಳ ಮದುವೆ ಯಾಕೆಂತ. ಇವತ್ತು ನಾನು ಬದುಕಬೇಕು ಅಂದ್ರೆ ನಮ್ಮ ಅಣ್ಣನೇ ಕಾರಣ ಕಣೆ. ಆಶೀರ್ವಾದ ತಗೊಳ್ಳೆ ಅಣ್ಣ, ಆಶೀರ್ವಾದ ಮಾಡಿ. ಆಶೀರ್ವಾದ ನನ್ನ ಹುಟ್ಟೋ ಮಕ್ಕಳಿಗೆ ನಿನ್ನ ಹೆಸರೇ ಇಡ್ತೀನಿ, ಹುಳಿಯನ್ನ ಅಂತ. ಖಾಲಿ ಬೀಳ್ತೀನಿ ಕಣೋ, ನನ್ನ ಆಸ್ಪತ್ರೆ ಸೇರಿಸ್ಬಿಟ್ಟು ಹೋಗೋ. ಅಣ್ಣ, ನಮ್ಮ ಹುಡುಗಿ ಬಂದಾಳೆ. ಭೂಮಿ, ಅವನಿಗೆ ಮೋಸ್ಟ್ಲಿ ಇವತ್ತಿನ ದಿನ ಶುಭ ಶಕುನ ಇಲ್ದೇ ಇದ್ರು ನನಗಿವತ್ತು ಗುಡ್ಡೆ ಯಾಕೆ ಹೇಳು? ಯಾಕೆ ಶುಭ ದಿನ ಯಾಕೆ ಇವತ್ತು ಅಂತಂದ್ರೆ, ನನ್ನ ಕನ್ಸಲ್ ಬರ್ತಾ ಇದ್ದಂತ ನನ್ನ ಗುರು ಇವತ್ತು ನನ್ನ ಕಣ್ಮುಂದೆ ಬಂದ್ಬಿಟ್ಟು ನಾನು ಅವನ ಟಚ್ ಮಾಡ್ದಲ್ಲ ಗುರುನ. ಆ ಟಚ್ ಅಲ್ಲಿ ನಿಜವಾಗ್ಲೂ ಏನೋ ಇದೆ ಗುರು. ನಿಮಗ್ ಗುರೂಜಿ ಚಿಂತೆ, ಅದಕ್ಕೆ ಅವ್ರನ್ನೇ ಕೇಳ್ಬಿಡ್ತೀನಿ. ಗುರೂಜಿ, ಈ ಶುಭ ದಿನ ಹೇಗಿತ್ತು? ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಯ್ತು, ಎಂಟರ್ಟೈನ್ಮೆಂಟ್ ಥ್ರೂಔಟ್ ಇತ್ತು. ಐ ಥಿಂಕ್ ದ ಹೋಲ್ ಟೀಮ್, ನಿತಿನ್ದು ಗಂಟೆ ದ ಟೈಮಿಂಗ್ ವರ್ಕೌಟ್ ಆಯ್ತು. ಎಲ್ಲರೂ ಪರ್ಫಾರ್ಮೆನ್ಸ್ ಇಂಡಿವಿಜುವಲ್ ಡೆಫಿನೆಟ್ ಆಗಿ. ಕಾರ್ತಿಕ್ ಹಸ್ ಡನ್ ವೆಲ್, ಮಾನಸ ಚೆನ್ನಾಗಿ ಮಾಡಿದ್ಲು, ಸೌಮ್ಯ, ದ ಹೋಲ್ ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು. ದಟ್ಸ್ ಇಟ್. ಓಕೆ, ಥ್ಯಾಂಕ್ ಯು ಗುರೂಜಿ. ರಚಿ, ಒಂದು ಯಾವಾಗ್ಲೂ ಲೈಫಲ್ಲಿ ಅರ್ಥ ಮಾಡ್ಕೋಬೇಕು, ಯಾರೋ ಬಿಟ್ಟೋದ್ರು ಇಲ್ಲ ಯಾವುದೋ ಒಂದು ವಿಷಯ ಇಲ್ಲ ನಮ್ಗೆ ಏನೋ ಒಂದು ಹೋಯ್ತು ಅಂದಾಗ ಅದನ್ನ ನಾವು ಕೆಟ್ಟದಾಗೆ ಟ್ರೀಟ್ ಮಾಡ್ಬೇಕಾಗತ್ತೆ. ಸಮಥಿಂಗ್ ಬಿಗ್ ಇಸ್ ವೇಟಿಂಗ್ ಫಾರ್ ಅಸ್ ಅಂತ. ನನ್ನ ಗಂಡ ಹೋದ ತಕ್ಷಣ ನನ್ನ ಗುರುಗೋಸ್ಕರ ಬರ್ಲಿಲ್ವಾ? ಸಮಥಿಂಗ್ ಬ್ಯಾಡ್ ಇಸ್ ಗೋಡ್, ಸಮಥಿಂಗ್ ಗುಡ್ ಇಸ್ ಕಮಿಂಗ್. ಕರೆಕ್ಟ್. ನೀವು ಮಧ್ಯದಲ್ಲಿ ನನ್ಗೆ ಇಂಟರಪ್ಟ್ ಮಾಡಿ ನನ್ಗೆ ಹೇಳೋದು ಏನ್ ಹೇಳ್ಬೇಕು ಅನ್ನೋದೇ ಮರ್ತೋಗ್ಬಿಟ್ಟೆ. ಅಯ್ಯೋ ಇಲ್ಲ, ನನ್ಗೆ ನನ್ ಗುರುನ ನೋಡಿ ಹಂಗ ಅನ್ಸ್ತಮ್ಮ, ಅದಕ್ಕೆ ಹೇಳ್ಬಿಟ್ಟೆ. ಏನಾದ್ರು ತಪ್ಪು ಹೇಳಿದ್ರೆ ವಯಸ್ಸಾಗಿದೆ ಅಮ್ಮ, ಕ್ಷಮಿಸ್ಬಿಡಪ್ಪ. ಅದೇ ನೀವ್ ಹಿಂಗಾಗಿದ್ದೀರಾ, ಹಿಂಗೆ ಅದು ತಿರ್ಗಾ ಅರಳತ್ತೀರಿ, ಅದು ಆಮೇಲೆ ಹೇಳ್ತೀನಿ. ಸೊ ಓಕೆ ಅಷ್ಟೇ ಗಾಯ್ಸ್, ಡೂ ವೆಲ್. ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು ರಚಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಹೆಂಗನ್ಸ್ತು ಮಜಾ ಭಾರತ? ಅಲ್ಲ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಈಗ ಏನಾಗುತ್ತೆ ಗೊತ್ತೇನ್ರು, ಇಷ್ಟೊತ್ತು ಬೇಡಿ ನಾನೇನೋ ತಮಾಷೆಗೆ ಹೇಳಿದೆ, ವಯಸ್ಸಾದ್ಮೇಲೆ ವಯಸ್ಸಾಗದ್ ಒಪ್ಕೋಬೇಕದು. 2 ದಿನ ಅಂತೂ ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿದ್ದೀನಮ್ಮ, ತುಂಬಾ ಸಂತೋಷ ಆಯ್ತು ಇಲ್ಲಿಗೆ ಬಂದು. ಈ ಹೆಸರು ತುಂಬಾ ಚೆನ್ನಾಗಿಟ್ಟಿದ್ದೀರಾ, ಮಜಾ ಭಾರತ. ಇಡೀ ಭಾರತದಲ್ಲೇ ಒಳ್ಳೆ ಹೆಸರು ಮಾಡ್ರು, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೋನಿ ಅಜ್ಜಿ. ರಚಿ ಮತ್ತು ಗುರು ಸರ್, ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ರಚಿ ಮತ್ತು ಗುರು ಸರ್, ಸೊ ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು? ವಾರದ ಅತ್ಯುತ್ತಮ ಸ್ಕಿಟ್ ಯಾವುದು ಅಂದ್ರೆ
ಅವನ ಅವಳ ಚಿಲ್ಲರ್ ಬಸ್ಸು ಅಂಡ್ ಪಿಕೆ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ಕಂಗ್ರಾಟ್ಸ್ ಗೈಸ್ ಕಂಗ್ರ್ಯಾಚುಲೇಷನ್ಸ್ ಗೈಸ್. ನಾವು ಬಾಳೋದಕ್ಕೆ ಇದುವೇ ಮಾರ್ಗ ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಈಗ ಈ ವಾರದ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಗುರುಜಿ ಯಾರು 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 ಸ್ಕಿಟ್ ಅಲ್ಲಿ ಮಾತ್ರ ಮಜಾ ಅಧಿಪತಿ, ಒನ್ ಅಂಡ್ ಓನ್ಲಿ ಫಸ್ಟ್ ಪ್ಲೇಸ್, ಫಸ್ಟ್ ನೈಟ್ ಎಕ್ಸ್ಪರ್ಟ್. ಮಜಾ ಭಾರತ ಮಜಾ ಭಾರತ ಮಜಾ ಭಾರತ ಕಂಗ್ರಾಟ್ಸ್ ಲಾಗು. ಮಜಾ ಭಾರತ. ಇದರೊಂದಿಗೆ ಈ ವಾರದ ಎಪಿಸೋಡ್ಗಳಿಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಈ ವೀಕೆಂಡ್ ನಲ್ಲಿ ಮಾತು ಕತೆ ನಗು ಹರಟೆ ಜೋರಾಗೆ ಇತ್ತು. ಮೋನಿ ಅಜ್ಜಿ ಲೈಫ್ ಅಲ್ಲಿ ಎನರ್ಜಿ ಹೇಗಿರ್ಬೇಕು ಅನ್ನೋದನ್ನ ನಮಗ್ ಕಲ್ಸ್ಕೊಟ್ಟಿದ್ದಾರೆ. ಇಡೀ ವಾರ ಇದೇ ಎನರ್ಜಿ ಇಟ್ಕೊಳ್ಳಿ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲ. ಮುಂದಿನ ಶನಿವಾರ ರಾತ್ರಿ 9 ಗಂಟೆಗೆ ಮತ್ತೆ ಸಿಗೋಣ, ಮಜ್ಜಾ ಮಾಡೋಣ. ನಮಸ್ಕಾರ, ಶುಭರಾತ್ರಿ.